आज आप हम सभी ಈ ದಿನ ನಾವೆಲ್ಲರೂ ವಿಶೇಷವಾಗಿ ಮಧುರವಾದಂತಹ ಬಾಬ್ ದಾದಾರವರ ಅವ್ಯಕ್ತ ಮಧುರ ಸ್ವೀಟ್ ಸೈಲೆನ್ಸಿನ ದಿನ 18 ಜನವರಿ ಯಾವುದು ನಮ್ಮೆಲ್ಲರಿಗೂ ವಿಶೇಷವಾಗಿ ಸ್ಮೃತಿಗಳಲ್ಲಿ ಬಾಬಾರವರ ಅಲೌಕಿಕ ವರದಾನಗಳಿಂದ ಸಂಪನ್ನ ಆಗಿ ಅವ್ಯಕ್ತ ಬಾಬ್ ಸಮಾನ ಆಗುವಂತಹ ಸ್ಥಿತಿಯನ್ನ ಅನುಭವ ಮಾಡ್ಲಿಕ್ಕೋಸ್ಕರ ವಿಶೇಷವಾಗಿ ಈ ದಿನ ಮಿಲನ ಮಾಡ್ತಿದ್ದೀವಿ. ಜನವರಿ ತಿಂಗಳು ಬಂದಾಗೆಲ್ಲ ಮಧುರ ಬಾಬ್ ದಾದಾರವರ ಅನೇಕ ಮಹಾವಾಕ್ಯಗಳು ನಮ್ಮ ಮುಂದೆ ಬರ್ತವೆ. ಅಥವಾ ಹಿಂಗ್ ಹೇಳ್ಬೋದು, ಪ್ರಿಯ ಬಾಬ್ ದಾದಾರವರ ವರದಾನ ಅಂತ ಹೇಳಿ ಚರಿತ್ರೆ ಅಂತ ಹೇಳಿ ಎಲ್ಲ ಸಮ್ಮುಖದಲ್ಲಿ ಸ್ಮೃತಿಗೆ ಬರುತ್ತೆ. ವಿಶೇಷವಾಗಿ ಮಧುರ ಬಾಬ್ ದಾದಾರವರು ನಮ್ಗೆ ಬೆಳಗ್ಗೆ ಒಂದು ಅಲೌಕಿಕ ಆತ್ಮೀಯ ಶಕ್ತಿಯ ದೃಷ್ಟಿಯನ್ನ ಕೊಡ್ತಾ ಇದ್ರು. ಅದು ಪದೇ ಪದೇ ಕಣ್ಮುಂದೆ ಬರುತ್ತೆ. ಈ ದಿನ ನಾವೆಲ್ಲರೂ ಇಂತಹ ತಂದೆಯ ಸಮಾನ ಸ್ಥಿತಿ ಮಾಡ್ಕೊಳ್ಳಿಕ್ಕೋಸ್ಕರ ವಿಶೇಷವಾಗಿ ಈ ದಿನ ಕೂತಿದೀವಿ. ಏಕೆಂದ್ರೆ ಅಠಾರ ಜನವರಿ ಸ್ಮೃತಿ ದಿವಸ ಅಂದ್ರೇನೆ ಸೈಲೆನ್ಸಿನ ದಿನ. ನಾವೆಲ್ಲರೂ ಸಹ ಅವ್ಯಕ್ತರಾಗುವಂತಹ ಇಶಾರ ಅಥವಾ ಸೂಚನೆಯನ್ನ ಈ ದಿನ ಮಾಡುತ್ತೆ. ಏಕೆಂದ್ರೆ ಬಾಬ್ ದಾದಾರವರು ಪ್ರಾಕ್ಟಿಕಲ್ ಅಲ್ಲಿ ಸಾಕಾರದಲ್ಲಿ ಇರ್ತಿದ್ರು ಸಹ ಅವ್ಯಕ್ತ ಪರಿಷ್ಠ ಸ್ವರೂಪದ ಸಂಪನ್ನತೆ ಎಕ್ಸಾಂಪಲ್ ಅನ್ನ ನಮ್ಗೆಲ್ಲರಿಗೂ ನಮ್ ಮುಂದೆ ತೋರಿಸಿದ್ರು. ಪ್ರಾಕ್ಟಿಕಲ್ ಅಲ್ಲಿ ನಮ್ಗೆ ಇಶಾರ ಮಾಡಿದ್ರು, ಮಕ್ಕಳೇ ನೀವು ಸಹ ಈಗ ಈ ರೀತಿಯಾದಂತಹ ಅವ್ಯಕ್ತ ಸ್ಥಿತಿಯನ್ನ ಮಾಡ್ಕೋಬೇಕಾಗಿದೆ. ಹಾಗೂ ಎವರ್ ರೆಡಿ ಆಗ್ಲಿಕ್ಕೋಸ್ಕರ ನಿಮ್ಮನ್ನ ನೀವು ಕರ್ಮಾತೀತ ಮಾಡ್ಕೋಬೇಕಾಗಿದೆ. ಇವತ್ತೂನು ಮಧುರ ಬಾಬ್ ದಾದಾರವರ ಮುರಳಿಯಲ್ಲಿತ್ತು, ಮಕ್ಕಳೇ ನೀವು ಕರ್ಮಾತೀತರಾಗ್ಬೇಕು ಅಂತ. ಯಾವಾಗ ನೀವು ಕರ್ಮಾತೀತರಾಗ್ತೀರಾ ಆಗ್ಲೇನೆ ಈ ಹಳೆಯ ಪ್ರಪಂಚದಲ್ಲಿ ಪರಿವರ್ತನೆ ಆಗತ್ತೆ.
ಹಾಗೂ ವಿಶೇಷ ಈ ಹೊಸ ವರ್ಷದಲ್ಲಿ ಮಧುರ ಅವ್ಯಕ್ತ ಬಾಬ್ದಾದವರು ಸಮ್ಮುಖ ಬಂದು ನಮ್ಗೆ ಇಶಾರ ಮಾಡಿದ್ರು. ಇಶಾರ ಅಷ್ಟೇ ಮಾಡಿಲ್ಲ, ಆದ್ರೆ ಬಾಬಾ ಅವರು ನಮ್ಗೆ ಈ ಹೊಸ ವರ್ಷದಲ್ಲಿ ಮುಕ್ತಿ ವರ್ಷವನ್ನಾಗಿ ಆಚರಣೆ ಮಾಡಿ ಅಂತ ಹೇಳಿದ್ರು. ಹೊಸ ವರ್ಷವನ್ನ, ಹೊಸ ಜೀವನ, ಹೊಸ ಯುಗ, ಮುಕ್ತಿ, ಇದರಲ್ಲಿ ಮುಕ್ತಿಯ ಅನುಭವವನ್ನ ಮಾಡಿ. ಏಕೆಂದ್ರೆ ಬಾಬಾ ಅವ್ರಿಗೆ ಗೊತ್ತಿದೆ, ಮಕ್ಕಳು ಅನೇಕ ಸೂಕ್ಷ್ಮ ಬಂಧನಗಳಲ್ಲಿ ಬಂದಿದ್ದಾಗಿದ್ದಾರೆ. ಇಲ್ಲಿವರೆಗೂ ನಾವು ಆತ್ಮರು ಅನೇಕ ಬಂಧನಗಳಲ್ಲಿ ಬಂಧಿತರಾಗಿದ್ದೀವಿ ಅಂದಾಗ ನಾವು ಮುಕ್ತಿ, ಜೀವನ್ ಮುಕ್ತಿಯ ಆನಂದ ರಸವನ್ನ ಯಾವಾಗ ತಗೊಳ್ಳೋದು? ಈ ಜೀವನ ಮುಕ್ತಿಯ ರಸ ಬಾಬಾ ಬಯಸ್ತಾರೆ, ನಾನು ಅನ್ಕೊಳ್ತೀನಿ. ನಾವು ಪ್ರತಿನಿತ್ಯದ ದಿನಚರ್ಯದಲ್ಲಿ ಅನುಭವ ಮಾಡಬೇಕಾಗಿದೆ. ಈಗ ಗೀತೆಯನ್ನು ಸಹ ನೀವು ಕೇಳಿದ್ರಿ, ಎಷ್ಟು ಮಧುರವಾದಂತ ಗೀತೆ ಆಗಿತ್ತು. ಜೀವನದ ದೋಣಿಯನ್ನ ಪರಮಾತ್ಮನಿಗೆ ಒಪ್ಪಿಸ್ಬಿಡಿ ಅಂತ. ಅನೇಕರು ಈ ರೀತಿ ತಿಳ್ಕೊಳ್ತಾರೆ, ನಾವಂತೂ ಬಾಬಾ ಅವರಿಗೆ ಅರ್ಪಣೆ ಆಗ್ಬಿಟ್ಟಿದೀವಿ, ಸಮರ್ಪಣೆ ಆಗ್ಬಿಟ್ಟಿದೀವಿ ಬಾಬಾ ಅವ್ರಿಗೆ ಅಂತ. ಆದ್ರೆ ಸಮರ್ಪಣೆಯದು ಬಹಳ ಸೂಕ್ಷ್ಮ ಲೆಕ್ಕಾಚಾರ ಇದೆ, ಸಮರ್ಪಣೆದೂನು ಸಹ. ಈ ಸೂಕ್ಷ್ಮ ಲೆಕ್ಕಾಚಾರವನ್ನ ನಾವು ನೋಡ್ಕೊಂಡ್ರೆ ನಮ್ಮೊಳಗೆ ಅದು ಸೂಕ್ಷ್ಮ ತಮ್ಮ ಬುದ್ಧಿ ಮೇಲೆ, ತನ್ನ ಮನಸ್ಸಿನ ಸ್ಥಿತಿ ಮೇಲೂ ಅದು ಪ್ರಭಾವ ಬೀಳುತ್ತೆ. ನಾನು ಅನ್ಕೊಳ್ತೀನಿ, ಯಾವಾಗ ಬಾಬಾ ಅವ್ರ 1ನೇ ತಾರೀಖ್ ಅಥವಾ 31ನೇ ತಾರೀಕಿನ ಮುರಳಿ ಕೇಳಿದ್ವಿ, ಸೂಕ್ಷ್ಮದಲ್ಲಿ ಪ್ರತಿ ಒಬ್ರು ತನ್ನನ್ನ ತಾನು ಚೆಕ್ ಮಾಡ್ಕೊಳ್ತಿರ್ಬೋದು, ನಾನು ಎಲ್ಲಿವರೆಗೂ ಮುಕ್ತಿಯ ಮಜಾ ತಗೊಳ್ತಿದ್ದೀನಿ ಅಥವಾ ಮುಕ್ತಿಯ ರಸವನ್ನ ಅನುಭವ ಮಾಡ್ತಿದ್ದೀನಿ ಅಂತ ಚೆಕಿಂಗ್ ನಡೀತಿರ್ಬೋದು. ಯಾಕೆಂದ್ರೆ ಇದು ಸಂಗಮದ ಮಹಾನ್ ಗಳಿಗೆಗಳು ನಡೀತಾ ಇರತ್ತೆ. ಮತ್ತೆ ಈ ಗಳಿಗೆಗಳು ಇನ್ನು ಮುಂದೆ ಕಳೆದು ಹೋಗ್ತಿದೆ. ನಾವು ಈ ಸಮಯದ ಸೂಚಿಯ ಅನುಸಾರನೇ ನಮ್ಮ ಸ್ಥಿತಿಯ ಮುಳ್ಳನ್ನು ಮುಂದುವರಿಸ್ತಿದೀವ, ಸಮಯದ ಮುಳ್ಳಿನ ತರಾನೇ ನಮ್ ಸ್ಥಿತಿಯನ್ನು ಮುಂದುವರಿಸ್ತಿದೀವ, ಮತ್ತೆ ಅನುಭವ ಮಾಡ್ತಿದೀವ. ನಾವು ನಿಜವಾಗ್ಲೂ ಈ ಜೀವನದ ದೋಣಿಯನ್ನ, ಕೇವಲ ಜೀವನ ಯಾವ್ದಕ್ ಹೇಳ್ತಾರೆ, ಇದರಲ್ಲಿ ಸಂಕಲ್ಪ, ಶ್ವಾಸ, ಸಮಯ ಎಲ್ಲ ಸಮರ್ಪಿತ ಆಗಿರತ್ತೆ. ಈ ರೀತಿ ನಮ್ಮ ಮಧುರ ಅತೀಂದ್ರಿಯ ಸುಖದ ಅನುಭವ ಮಾಡುವಂತಹ ಪ್ರಿಯವಾದಂತಹ ಪ್ಯಾರ ನ್ಯಾರ ಸ್ಥಿತಿ ಆಗ್ತಾ ಹೋಗುತ್ತೆ. ಬಾಬಾ ಒಂದೊಂದ್ಸತಿ ಇಶಾರ ಮಾಡ್ತಾರೆ,
ನಮ್ ಶಕ್ತಿ ಎಲ್ಲಾದ್ರೂ ವೇಸ್ಟ್ ಆಗ್ತಿಲ್ಲ ತಾನೇ ಅಂತ. ಹ್ಮ್. ಬಾಬಾ ಅವರ ಬೇಹದ್ದಿನ ಯಜ್ಞ ಸೇವೆಯಲ್ಲಿ ಎಲ್ಲರೂ ತತ್ಪರ ಇರ್ತಾರೆ, ಆದ್ರೆ ಸೇವೆಯ ಜೊತೆ ಏನ್ ಬಾಬಾ ಅವ್ರು ಹೇಳಿದ್ರು ಸಫಲತೆಯ ವರ್ಷವನ್ನ ಆಚರಣೆ ಮಾಡಿ ಅಂತ, ನಾವೆಲ್ಲರೂ ಎಲ್ಲಿವರೆಗೂ ಈ ಸಫಲತೆಯ ವರ್ಷವನ್ನ ಮಾಡ್ತಾ ಇದ್ದೀವಿ? ಪ್ರತಿನಿತ್ಯ ನಾವು ನಮ್ಮ ದಿನಚರ್ಯವನ್ನ ನೋಡ್ದಾಗ ಕರ್ಮ ಮಾಡ್ತಾನು, ಕಾರ್ಯದಲ್ಲಿರ್ತಾನು, ನಮ್ಗೆ ಅನುಭವ ಆಗತ್ತೆ ನಾವು ಈ ಎಲ್ಲಾ ಮಾತುಗಳಿಂದ ಎಷ್ಟು ಪ್ರಸನ್ನ ಚಿತ್ತರಾಗಿದ್ದೀವಿ, ಎಲ್ಲರಿಗೂ ಪ್ರಸನ್ನತೆಯನ್ನ ಕೊಡ್ತಿದೀವ. ಪ್ರಸನ್ನತೆಯೇ ಸಫಲತೆ ಆಗಿದೆ. ಆದ್ರಿಂದ ಬಾಬಾ ಅವರು ಮೊದಲನೇ ತಾರೀಕಿಂತಲೂ ಮೊದಲು ಏನ್ ಮುರಳಿ ಹೇಳಿದ್ರು, ಅವಾರ್ಡ್ ತಗೊಳ್ಳಿ, ಅವಾಯ್ಡ್ ಮಾಡಿ ಅಂತ. ಅನೇಕ ಕಳೆದು ಹೋದ ಮಾತುಗಳಿಗೆ ಬಿಂದು ಇಡ್ತಾ ಅವಾರ್ಡ್ ಅನ್ನ ತಗೊಳ್ಳಿ ಅಂತ ಹೇಳಿದ್ರು. ಸೊ ಪ್ರತಿನಿತ್ಯ ಬಾಬಾ ಭಿನ್ನ ಭಿನ್ನ ರೂಪದಲ್ಲಿ ಯುಕ್ತಿಗಳನ್ನ ಕಲ್ಸ್ಕೊಡ್ತಾರೆ, ಮತ್ತೆ ನಾವು ಅದನ್ನ ಕೇಳಿಸ್ಕೊಳ್ತಾನು ಇರ್ತೀವಿ, ಅದ್ರ ಕಡೆ ಅಟೆನ್ಷನ್ ಕೊಡ್ತೀವಿ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಹುಡುಗಾಟಿಕೆಯಲ್ಲಿ ಬಂದ್ಬಿಡ್ತೀವಿ. ಹುಡುಗಾಟಿಕೆಯಲ್ಲಿ ಬಂದಾಗ ನಮ್ಮ ಮೇಲೆ ಏನ್ ಫುಲ್ ಅಟೆನ್ಷನ್ ಇರ್ಬೇಕು ಅದು ಮಿಸ್ ಆಗ್ಬಿಡುತ್ತೆ. ಬಾಬಾ ಪದೇ ಪದೇ ಅಟೆನ್ಷನ್ ಅನ್ನ ತರಿಸ್ತಾ ಇರ್ತಾರೆ. ಆದ್ರಿಂದ ಈ ದಿನ 18 ಜನವರಿ ಬಂದ ತಕ್ಷಣ ಬಾಬ್ ದಾದರವರ ಮಿಲನದ ಸ್ಮೃತಿಯ ಸ್ವೀಟ್ ಸೈಲೆನ್ಸ್ ದಿನ ಬರ್ತಿದೆ. ನಾವು ಪ್ರಿಯ ತಂದೆಯ ಸ್ಮೃತಿಗಳ ಪ್ರೂಫ್ ಅನ್ನ ಕೊಡ್ಬೇಕಾಗಿದೆ. ಸದಾ ನನ್ಗೆ ಅಟೆನ್ಷನ್ ಇರುತ್ತೆ. ಎಷ್ಟೆಷ್ಟು ನಾವೆಲ್ಲರೂ ಮಧುಬನ್ ನಿವಾಸಿಗಳು ಬಾಬರವರ ಅವ್ಯಕ್ತ ಇಶಾರೆಗಳಿಗೆ ಅಟೆನ್ಷನ್ ಅನ್ನ ಕೊಡ್ತೀವಿ. ಇದೇ ಅಟೆನ್ಷನ್ನಿನ ಒಂದು ಅಲೆ ದೇಶ ವಿದೇಶದಲ್ಲೂ ತಲುಪುತ್ತೆ. ಅನೇಕ ಬಾರಿ ನಾವು ನೋಡ್ತೀವಿ, ಯಾವಾಗ ನಾವು ಮಧುಬಂದಲ್ಲಿ ಈ ರೀತಿ ವಿಶೇಷ ಪುರುಷಾರ್ಥದ ಅಟೆನ್ಷನ್ನಿನ ಸೂಕ್ಷ್ಮ ಚೆಕಿಂಗ್ ಅನ್ನ ಸೂಕ್ಷ್ಮ ಚೆಕಿಂಗಿನ ಅಟೆನ್ಷನ್ ಕೊಡ್ತಾ ಪ್ರೋಗ್ರಾಮ್ ಪ್ರಮಾಣ ನಾವು ಅಟೆನ್ಷನ್ ಕೊಟ್ಟಾಗ ನಮ್ದು ಸ್ವೋನ್ನತಿ ಆಗತ್ತೆ, ಯಜ್ಞದ ವಾತಾವರಣನು ಸೂಕ್ಷ್ಮ ಪವರ್ಫುಲ್ ಆಗ್ತಾ ಹೋಗುತ್ತೆ. ಆಗ ದೇಶ ವಿದೇಶದಲ್ಲಿ ಸರ್ವ ಸೆಂಟರ್ಸ್ ಅಲ್ಲೂ ಸಹ ವಾತಾವರಣ ಇದರದು ಹರಡುತ್ತೆ. ಅರ್ಥಾತ್ ವಾಯುಮಂಡಲದಲ್ಲಿ ಒಂದು ಅಲೆ ಬರುತ್ತೆ ಇದರದ್ದು ಪುರುಷಾರ್ಥದ್ದು. ಆದ್ರಿಂದ ಇವತ್ತು ಈ ಕ್ಲಾಸು ವಿಶೇಷವಾಗಿ ಇಟ್ಟಿದ್ದಾರೆ. ಈ ರೀತಿ ಶುಭ ಸಂಕಲ್ಪ ಬಂತು. ಬಾಬಾ ಅವರು ಹೊಸ ವರ್ಷ ಮುಕ್ತಿ ವರ್ಷವನ್ನ ಆಚರಣೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾವೆಲ್ಲರೂ ಮುಕ್ತಿ ಯಾವ್ದ್ರಲ್ಲಿ ಬೇಕು, ಯಾವ ಸೂಕ್ಷ್ಮ ಬಂಧನದಿಂದ ನಾವು ಮುಕ್ತರಾಗ್ಬೇಕು, ಅದರ ಚೆಕಿಂಗ್ ಪರಸ್ಪರ ಸೇರಿ ಮಾಡೋಣ. ಆ ಸೂಕ್ಷ್ಮ ಚೆಕಿಂಗ್ಗೋಸ್ಕರ ಒಂದು 18 ಪಾಯಿಂಟ್ಸ್
ನೋಟ್ ಮಾಡಲಾಗಿದೆ, ಯಾವ್ದನ್ನ ಬಾಬೋರು ಸ್ವಯಂ ಮುರಳಿಯಲ್ಲಿ ಇಶಾರ ಕೊಟ್ಟಿದ್ದಾರೆ. ಆ ಒಂದು ಇಶಾರೆಗಳನ್ನ ನಾವು ಈಗ ನಾವು ಕೇಳೋಣ, ಓದೋಣ, ಆಮೇಲೆ ಅದರ ಮೇಲೆ ಪರಸ್ಪರ ಇದರ ಸೂಕ್ಷ್ಮ ಆಳದಿಂದ ಅದರ ಬಗ್ಗೆ ರೂರುವಾನ್ ಕೂಡ ಮಾಡೋಣ. ನಾನು ಅನ್ಕೊಳ್ತೀನಿ ಎಲ್ಲರ ಮುಕ್ತಿ ವರ್ಷ ಮಾಡಿ ಅನ್ನೋದು ಎಲ್ಲರ ಕಿವಿಗಳಿಗೂ ಇದು ಕೇಳಿ ಬರ್ತಿರ್ಬೋದು. ಬಾಬಾ ಅವರು ನಮ್ಮ ಈ ಹೊಸ ವರ್ಷದ ನಮ್ಗೆ ಶುಭಾಶಯಗಳನ್ನ ಕೊಡ್ತಿದ್ದಾರೆ, ಪ್ರೀತಿಯನ್ನ ಕೊಡ್ತಾ ಈ ಅಟೆನ್ಷನ್ ಅನ್ನು ತರಿಸ್ತಿದ್ದಾರೆ. ಸೊ ಹೊಸ ವರ್ಷ ಮುಕ್ತಿ ವರ್ಷ ಆಚರಣೆ ಮಾಡ್ಬೇಕಾಗಿದೆ. ಏಕೆಂದ್ರೆ ನೀವೆಲ್ಲಾ ಹೇಳ್ತೀರಾ, ಬಂಧನ ಸ್ವಲ್ಪ ಇದೆ ಅಂತ ನೀವು ಹೇಳ್ಬೋದು, ಆದ್ರೆ ಸೂಕ್ಷ್ಮತಮ ಬಂಧನಗಳನ್ನ ಮುರಿದಿದ್ದೀರಾ ಅಂದ್ರೆ ಅದಕ್ಕೋಸ್ಕರ, ಮುರಿಬೇಕು ಅಂದ್ರೆ ಅದಕ್ಕೋಸ್ಕರ ಬಾಬಾ ಅವ್ರದ್ದು ಸೂಕ್ಷ್ಮ ಏನ್ ಇಶಾರೆ ಇದೆ, ನಾವೀಗ ನಿಮ್ಮೆಲ್ಲರಿಗೂ ಸಹ ಏನು ಇಶಾರೆಗಳು ಬಂದಿದೆ 18 ಪಾಯಿಂಟ್ಸ್, ಅದನ್ನ ಎಲ್ಲರ ಜೊತೆಗೆ ಹಂಚ್ಕೊಳ್ತಿದೀವಿ. ನಿಮ್ಮ ಸೂಕ್ಷ್ಮ ಚೆಕ್ಕಿಂಗಿನ ಗಿಫ್ಟ್ ಇದಾಗಿದೆ. ನಮ್ಮ ಜೀವನದ ಸತ್ಯ ಗಿಫ್ಟ್ ಅಂತೂ ಇದೇ ಆಗಿದೆ. ಬಾಬಾ ಅವರ ಮಹಾವಾಕ್ಯ ಆಗಿದೆ, ಶ್ರೀಮತ ಆಗಿದೆ. ನಾವು ಈ ಹೊಸ ವರ್ಷವನ್ನ ಮುಕ್ತಿ ವರ್ಷದ ರೂಪದಲ್ಲಿ ಆಚರಣೆ ಮಾಡ್ಬೇಕಾಗಿದೆ. ಅವ್ಯಕ್ತ ಬಾಪ್ದಾದರವರು ಇದು ಎಲ್ಲರೂ ಸಹ ತನ್ನ ಸಂಪನ್ನ ಸ್ವರೂಪದಿಂದ ಬೇಹದ್ದಿನ ಸೇವೆಗಳನ್ನ ಮಾಡ್ಲಿಕ್ಕೋಸ್ಕರ ಸೂಕ್ಷ್ಮ ಬಂಧನಗಳನ್ನ ಚೆಕ್ ಮಾಡಿ ಅದರಿಂದ ಮುಕ್ತರಾಗುವಂತ ಪ್ರತಿಜ್ಞೆ ಮಾಡ್ಬೇಕು. ಈ ಲಕ್ಷ್ಯದಿಂದ ಮುಕ್ತರಾಗ್ಲಿಕ್ಕೆ 18 ಪಾಯಿಂಟ್ಸ್ ಏನಿದೆ ಅದನ್ನ ಈಗ ಹಂಚ್ಕೊಳ್ತಿದ್ದಾರೆ. 18 ಜನವರಿಯಲ್ಲಿ ಎಲ್ಲರೂ ಅಂತರ್ಮುಖಿಯಾಗಿ ಸ್ವಯಂನ ಚೆಕ್ಕಿಂಗ್ ಮಾಡ್ತಾ ದೃಢ ಸಂಕಲ್ಪದಿಂದ ಸೂಕ್ಷ್ಮ ಎಳೆಗಳನ್ನ ಸಮಾಪ್ತಿ ಮಾಡ್ಬೇಕು. ಬಂಧನ ಮುಕ್ತ ಸ್ಥಿತಿಯ ಅನುಭವವನ್ನ ಮಾಡ್ತಾ ದೇಹದಿನ ಸೇವೆಗಳಲ್ಲಿ ಸಹಯೋಗಿ ಆಗ್ಬೇಕಾಗಿದೆ. ಮೊದಲನೇದಾಗಿದೆ ಚೆಕಿಂಗ್ ಮಾಡಿ ಮುಕ್ತರಾಗ್ಬೇಕಾಗಿದೆ. ಮೊದಲನೇದು ತಮೋ ಗುಣದಿಂದ ಮುಕ್ತ. ಈ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಜೀವನದಲ್ಲಿ ನಾವು ತಮೋಗುಣಿ ವಾಯುಮಂಡಲ ವೈಬ್ರೇಷನ್, ತಮೋಗುಣಿ ವೃತ್ತಿಗಳು, ಮಾಯೆಯ ದಾಳಿ, ಈ ಎಲ್ಲದ್ರಿಂದ ಮುಕ್ತರಾಗಿರ್ಬೇಕು. ಆವಾಗ್ಲೇನೆ ಹೇಳಲಾಗುತ್ತೆ ಜೀವನ ಮುಕ್ತರು. ಈಗಿನ ಜೀವನ ಮುಕ್ತಿ ಭವಿಷ್ಯದಲ್ಲಿ ನಮ್ಮನ್ನ ಜೀವನ ಮುಕ್ತಿ ಪದವಿಯನ್ನ ಪ್ರಾಪ್ತಿ ಮಾಡಿಸತ್ ನಮ್ಗೆ. ಎರಡನೇದು ವಿಕಲ್ಪ ಹಾಗೂ ವ್ಯರ್ಥ ಸಂಕಲ್ಪಗಳಿಂದ ಮುಕ್ತ. ವಿಕರ್ಮ ಜೀತ ಸ್ಥಿತಿಯ ಅನುಭವ ಮಾಡ್ಬೇಕು ಅಂದ್ರೆ ವಿಕರ್ಮ ಹಾಗೂ ವ್ಯರ್ಥ ಸಂಕಲ್ಪಗಳಿಂದ ಮುಕ್ತರಾಗ್ಬೇಕು. ಪ್ರತಿ ಟೈಮ್ ಅಲ್ಲಿ ಸ್ವಯಂನ ಸೇವೆ ಹಾಗೂ ನೆನಪಲ್ಲಿ ಬ್ಯುಸಿಯಾಗಿ ಇಟ್ಕೋಬೇಕು. ಮನಸ್ಸನ್ನ ಸಂಪೂರ್ಣ ಅರ್ಪಣೆ ಮಾಡ್ಬಿಡ್ಬೇಕು. ಮನ್ಸಲ್ಲಿ ಶ್ರೀಮತದ ವಿನಃ ಬೇರೆ ಯಾವುದೇ ಸಂಕಲ್ಪ ಉತ್ಪನ್ನ ಆಗ್ಬಾರ್ದು. ಆಗ ವ್ಯರ್ಥ ಮತ್ತೆ ವಿಕಲ್ಪ ಸಂಕಲ್ಪಗಳಿಂದ ಮುಕ್ತರಾಗಿರ್ತೀವಿ.
ಮೂರನೇದು ಗೃಹಸ್ಥಿತನದಿಂದ ಮುಕ್ತ. ಗೃಹಸ್ಥವನ್ನ ಸಂಭಾಲನೆ ಮಾಡ್ಕೊಳ್ತಾ ಸೇವೆಯನ್ನ ಮಾಡಿ ಸದಾ ಉಪರಾಮಾಗಿರ್ಬೇಕು. ನೆನ್ಪಿಟ್ಕೋಬೇಕು, ಸೇವೆ ನಂದಲ್ಲ, ಬಾಬಾ ಅವ್ರು ಕೊಟ್ಟಿದ್ದಾರೆ. ಆಗ ನಿರ್ಬಂಧನರಾಗಿರ್ತೀರ. ನನ್ನ ಗೃಹಸ್ಥಿ ಅಲ್ಲ ಇದು, ನಾನ್ ಟ್ರಸ್ಟಿ ಆಗಿದ್ದೇನೆ, ಬಂಧನ ಮುಕ್ತ ಆಗಿದ್ದೇನೆ. ಈ ರೀತಿ ಅಭ್ಯಾಸ ಮಾಡ್ಬೇಕಾಗಿದೆ. ಸೂಕ್ಷ್ಮ ಮೋಹದ ರಸ್ಸಿಗಳಿಂದ ಮುಕ್ತರಾಗ್ಬೇಕು. ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗ್ಬೇಕಾಗಿದೆ. ನಾಲ್ಕನೇದು ಪರಮತ, ಪರಚಿಂತನೆ, ಪರದರ್ಶನದ ಚಕ್ರದಿಂದ ಮುಕ್ತರಾಗಿ. ಶ್ರೀಮತದ ಪ್ರಮಾಣ ಸ್ವಚಿಂತನೆ, ಶುಭ ಚಿಂತನೆ ಹಾಗೂ ಸ್ವದರ್ಶನೆ ಚಕ್ರವನ್ನ ಸದಾ ತಿರುಗಿಸ್ತಾ ಇರ್ಬೇಕು. ಆಗ ವ್ಯರ್ಥ ಚಕ್ರಗಳಿಂದ ಮುಕ್ತರಾಗಿರ್ತೀವಿ. ಡ್ರಾಮಾದಲ್ಲಿ ಪ್ರತಿಯೊಬ್ಬರ ಪಾರ್ಟ್ ತನ್ನದಾಗಿದೆ. ಈ ಸ್ಮೃತಿಯಿಂದ, ಈ ಚಕ್ರಗಳಿಂದ ಮುಕ್ತರಾಗಿರಿ. ಆಗ ಯೋಗಯುಕ್ತ ಜೀವನ ಮುಕ್ತ ಚಕ್ರವರ್ತಿಗಳಾಗಿ ಬಾಬಾ ಅವ್ರ ಜೊತೆ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ನೀವು ಚಕ್ರ ಹಾಕ್ತಾ ಇರ್ತೀರಾ, ಸುತ್ತಿರ್ತೀರಾ ಅಂತಾರೆ. 5ನೇ ಪಾಯಿಂಟು, ದೇಹದ ಬಾನ ಹಾಗೂ ಕರ್ಮ ಬಂಧನಗಳಿಂದ ಮುಕ್ತ. ಕರ್ಮ ಮಾಡ್ತಾ ಯಾವುದೇ ಕರ್ಮ ಬಂಧನದಿಂದ ಮುಕ್ತರಾಗಿರ್ಬೇಕು. ಸದಾ ಡಬಲ್ ಲೈಟ್ ರೂಪದಲ್ಲಿರ್ಬೇಕು. ಈ ಶರೀರ ರೂಪಿ ಡ್ರೆಸ್ ಏನಿದೆ ಇದು ಟೈಟ್ ಆಗಿರ್ಬಾರ್ದು. ಬಂಧನ ಮುಕ್ತ ಅಂದ್ರೆ ಲೂಸ್ ಡ್ರೆಸ್. ಆರ್ಡರ್ ಸಿಕ್ಕಿದ ತಕ್ಷಣ 1 ಸೆಕೆಂಡ್ ಅಲ್ಲಿ ನ್ಯಾರ ಅಶರೀರಿ ಆಗ್ಬಿಡ್ಬೇಕು. ಅಂತಿಮ ಸಮಯದಲ್ಲಿ ದೇಹನೂ ನೆನಪರ್ಬಾರ್ದು, ನಮ್ ದೇಹನೂ ನೆನಪರ್ಬಾರ್ದು. ಇಲ್ಲ ಅಂದ್ರೆ ದೇಹದ ಜೊತೆ ದೇಹದ ಸಂಬಂಧ, ಪದಾರ್ಥ, ಪ್ರಪಂಚ ಎಲ್ಲ ಒಂದರ ಹಿಂದೆ ಒಂದು ನೆನಪರುತ್ತೆ. ಅದಕ್ಕೋಸ್ಕರ ಸದಾ ಈ ಪ್ರಾಮಿಸ್ ನೆನ್ಪಿಟ್ಕೋಬೇಕು. ಒಬ್ಬ ತಂದೆ ಬಿಟ್ರೆ ಬೇರೆ ಯಾರು ಇಲ್ಲ. ಆಗ ಬಂಧನ ಮುಕ್ತರಾಗ್ಬಿಡ್ತೀವಿ. 6ನೇ ಪಾಯಿಂಟ್, ಇಂದ್ರಿಯ ರಸಗಳ ಆಕರ್ಷಣೆಯಿಂದ ಮುಕ್ತ. ಸದಾ ಮನ್ಮನಾಭವದ ಸ್ಥಿತಿಯಲ್ಲಿರ್ತಾ ಅಲೌಕಿಕ ಅತೀಂದ್ರಿಯ ಸುಖ ಹಾಗೂ ಮನರಸದ ಅನುಭವ ಮಾಡಿ. ಆಗ ಇಂದ್ರಿಯಗಳ ರಸ ಅರ್ಥಾತ್ ವಿನಾಶಿ ರಸದ ಆಕರ್ಷಣೆಗಳಿಂದ ಮುಕ್ತರಾಗ್ತೀರಾ. ಏನು ಹಳೆಯ ಪ್ರಪಂಚದ ವಸ್ತುಗಳು ಅಥವಾ ಇಂದ್ರಿಯಗಳ ರಸದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಅವರು ಮನರಸದ ಅನುಭವ ಮಾಡ್ಲಿಕ್ಕಾಗಲ್ಲ. ಆದ್ರಿಂದ ಇದರಿಂದ ಮುಕ್ತರಾಗಿ. ಎಷ್ಟು ಸೂಕ್ಷ್ಮ ರಸಗಳ ಬಗ್ಗೆ ಬಾಬಾ ಅವ್ರು ಹೇಳಿದ್ರು ಅಂತ ಕೇಳಿದ್ರಲ್ಲ. ಏಳನೇ ಪಾಯಿಂಟ್, ಮಾಯೆಯ ಸೂಕ್ಷ್ಮ ಜಾಲಗಳಿಂದ ಮುಕ್ತ. ಸದಾ ಮನ್ಮನಾಭವದ ಸ್ಥಿತಿಯಲ್ಲಿ ಇದ್ದಾಗ ಅಲೌಕಿಕ ಅತೀಂದ್ರಿಯ ಸುಖ ಏಳನೇದು ಮಾಯೆ ಸೂಕ್ಷ್ಮ ಜಾಲಗಳಿಂದ ಮುಕ್ತ ಆಗೋದು. ಮಾಯೆಯ ಜಾಲಗಳಿಂದ ಮುಕ್ತ ಏಳನೇದು. ಸೂಕ್ಷ್ಮ ಜಾಲಗಳಿಂದ ಮುಕ್ತ ಏಳನೇದು. ಮಾಯೆ ಬಹಳ ಸೂಕ್ಷ್ಮ ಅಲ್ವಾ, ಅದರ ಸೂಕ್ಷ್ಮ ಜಾಲಗಳಿಂದ ಮುಕ್ತ. ಈಗಿನ ಕಾಲದಲ್ಲಿ ಇಡೀ ಪ್ರಪಂಚ ಹೆಸರು, ಮಾನ್, ಶಾನ್ ಈ ಒಂದು ಮಾಯೆಯ ಜಾಲದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ಅವರನ್ನ ಈ ಒಂದು ಬಲೆಯಿಂದ ಬಿಡಿಸ್ಲಿಕ್ಕೋಸ್ಕರ ಫಸ್ಟ್ ನಾವು ಸ್ವಯಂ ಈ ಜಾಲದಿಂದ ಮುಕ್ತ ಆಗ್ಬೇಕಾಗಿದೆ. ಸಂಕಲ್ಪ ಸ್ವಪ್ನದಲ್ಲೂ ಮಾಯೆಯ ದಾಳಿ ಆಗ್ಬಾರ್ದು ನಮ್ಮ ಮೇಲೆ.
ಸಂಕಲ್ಪದಲ್ಲೂ ಆಗ್ಬಾರ್ದು, ಸ್ವಪ್ನದಲ್ಲೂ ಮಾಯೆ ನಮ್ಮ ಮೇಲೆ ದಾಳಿ ಮಾಡಬಾರ್ದು. ಯಾವುದೇ ವಸ್ತು ಆಕರ್ಷಿತ ಮಾಡಬಾರ್ದು. ಸೂಕ್ಷ್ಮದಲ್ಲಿ ಸೂಕ್ಷ್ಮ ಆಸಕ್ತಿಗಳಿಂದಲೂ ಮುಕ್ತ, ಇಚ್ಛಾ ಮಾತ್ರ ಅವಿದ್ಯ ಆಗಿ. ಎಂಟನೇದು, ಶರೀರದ ಸಂಸ್ಕಾರಗಳ ಸ್ವಭಾವದ ಬಂಧನಗಳಿಂದ ಮುಕ್ತರಾಗಿ. ಹೇಗೆ ತಂದೆ ಶರೀರದ ಲೋನನ್ನ ತಗೊಳ್ತಾರೆ, ಬಂಧನದಲ್ಲಿ ಬರೋದಿಲ್ಲ, ಯಾವಾಗ ಬೇಕಾದ್ರೂ ಬರ್ತಾರೆ, ಯಾವಾಗ ಬೇಕಾದ್ರೂ ಹೊರಟೋಗ್ತಾರೆ, ನಿರ್ಬಂಧನವಾಗಿರ್ತಾರೆ. ಅದೇ ರೀತಿ ನೀವು ಮಕ್ಕಳು ಸಹ ಶರೀರದ ಸಂಸ್ಕಾರಗಳ ಸ್ವಭಾವದ ಬಂಧನಗಳಿಂದ ಮುಕ್ತರಾಗಿ ಯಾವಾಗ ಬೇಕೋ ಹೇಗ್ ಬೇಕೋ ಆ ರೀತಿಯಾದಂತಹ ಸಂಸ್ಕಾರಗಳನ್ನ ಮಾಡ್ಕೊಳ್ಳಿ. ಹೆಂಗೆ ದೇಹವನ್ನ ನಡೆಸ್ಬೇಕೋ ಅದೇ ರೀತಿ ನಡೆಸಿ. ಹೇಗೆ ಸ್ವಭಾವವನ್ನ ಮಾಡ್ಕೋಬೇಕೋ ಆ ರೀತಿ ಮಾಡ್ಕೊಳ್ಳಿ ಸ್ವಭಾವವನ್ನ. ಈ ರೀತಿ ಹೇಳ್ಬಾರ್ದು ನನ್ನ ಸ್ವಭಾವನೇ ಈ ರೀತಿ, ನನ್ನ ಸಂಸ್ಕಾರನೇ ಈ ರೀತಿ, ಏನ್ ಮಾಡೋದು ಅಂತ ಹೇಳ್ಬಾರ್ದು. ಏನ್ ಮಾಡೋದು, ನನ್ ಸ್ವಭಾವನೇ ಈ ರೀತಿ ಇದೆ, ಏನ್ ಮಾಡ್ಲಿ, ನನ್ ಅಭ್ಯಾಸನೇ ಹಿಂಗೆ, ಈ ರೀತಿ ಹೇಳ್ತಾರೆ. ಬಾಬಾ ಹೇಳ್ತಾರೆ ಇದ್ರಿಂದನೂ ಈಗ ಮುಕ್ತರಾಗಿ. ಹೊರಗಿನ ಬಾಹರ್ಮುಖತೆಯ ಬಂಧನಗಳಿಂದ ಮುಕ್ತ. ಸಂಪನ್ನ ಆಗ್ಲಿಕ್ಕೋಸ್ಕರ ಬಾಹರ್ಮುಖತೆಯ ಬಂಧನಗಳಿಂದ ಮುಕ್ತರಾಗಿ. ಬಾಹರ್ಮುಖತೆಯ ರಸ ಹೊರಗಿಂದ ಬಹಳ ಆಕರ್ಷಿತ ಮಾಡತ್ತೆ. ಈ ರಸ ಸೂಕ್ಷ್ಮ ಬಂಧನ ಆಗಿ ಸಫಲತೆಯ ಲಕ್ಷ್ಯದಿಂದ ನಮ್ಮನ್ನ ದೂರ ಮಾಡುತ್ತೆ. ಆದ್ರಿಂದ ಇದಕ್ಕೆ ಕತ್ರಿ ಹಾಕಿ, ಕತ್ರಿಯಿಂದ ಕಟ್ ಮಾಡಿ ಬಾಹರ್ಮುಖತೆಯ ರಸವನ್ನ, ಹಗ್ಗಗಳನ್ನ, ದಾರಗಳನ್ನ ಕಟ್ ಮಾಡಿ. ವ್ಯರ್ಥ ಸಾಧಾರಣ ಮಾತುಗಳನ್ನ ಮಾತಾಡ್ಬೇಡಿ, ಕಡಿಮೆ ಮಾತಾಡಿ, ಮಧುರವಾಗಿ ಮಾತಾಡಿ, ನಿಧಾನವಾಗಿ ಮಾತಾಡಿ, ಹಾಗೂ ಸುಖದಾಯಿಯಾಗಿ ಮಾತಾಡಿ. ಡಿಸ್ಟರ್ಬ್ ಮಾಡುವಂತಹ ಮಾತುಗಳು, ಅದರಿಂದ ಮುಕ್ತರಾಗಿ, ಕ್ರೋಧ ಮುಕ್ತರಾಗಿ. ಡಿಸ್ಟರ್ಬ್ ಮಾತುಗಳಿಂದ ಮತ್ತೆ ಕ್ರೋಧದ ಮಾತುಗಳಿಂದ ಮುಕ್ತರಾಗಿ. 10ನೇದು, ನಾನು ಮತ್ತೆ ನಂದು ಅನ್ನೋದರ ಬಂಧನದಿಂದ ಮುಕ್ತ. ನಾನು ನಂದು ಅನ್ನೋದು ನಮ್ಮನ್ನ ಫರ್ಶ್ವಾಸಿ ಮಾಡ್ತಾರೆ. ಫರಿಷ್ಠೆ ಆಗೋದು ಅಂದ್ರೇನೆ ನಾನು ನಂದು ಅನ್ನೋದರ ಬಂಧನದಿಂದ ಮುಕ್ತರಾಗೋದು. ಈ ಅಲೌಕಿಕ ಜೀವನದಲ್ಲಿ ನಾನು ಮತ್ತೆ ನಂದು ಇದು ಒಂದು ಗೋಲ್ಡನ್ ಥ್ರೆಡ್, ಗೋಲ್ಡನ್ ದಾರ, ಸರ್ಪಳಿ, ಗೋಲ್ಡನ್ ಸರ್ಪಳಿ. ನಾನ್ ಜ್ಞಾನಿ ಆಗಿದ್ದೀನಿ, ನಾನ್ ಜ್ಞಾನಿತು ಆತ್ಮ, ಯೋಗಿತು ಆತ್ಮ ಆಗಿದ್ದೀನಿ, ನಂದಿ ವಿಶೇಷತೆ ಆಗಿದೆ, ನಂದಿ ನೇಚರ್ ಆಗಿದೆ. ಈಗ ನಾನು ನಂದು ಅನ್ನೋದ್ರಿಂದ ಮುಕ್ತರಾಗಿ. ನನ್ ನೇಚರು, ನಾನ್ ಚೆನ್ನಾಗಿದ್ದೀನಿ, ನಾನಿದು ಅನ್ನೋದು ಒಂದು. ದೈಹಿಕ ದೃಷ್ಟಿಯ ಮಹಾಪಾಪದಿಂದ ಮುಕ್ತರಾಗಿ. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತಾರೆ ದಾದಿ. ಅನ್ನೋದು ಏನ್ ಮಹಾಪಾಪ ಅಂತ ಕೇಳಿ ಅಂತ ಹೇಳ್ತಿದ್ದಾರೆ. ಸದಾ ನೆನ್ಪಿಟ್ಕೊಳ್ಳಿ, ನಾನು ಪೂಜ್ಯ ಆತ್ಮ ಆಗಿದ್ದೀನಿ. ಪೂಜ್ಯ ಅಂದ್ರೇನೆ ಸದಾ ಪವಿತ್ರ ಆತ್ಮ. ಎಂದೂನು ದೈಹಿಕ ದೃಷ್ಟಿ ಹೋಗ್ಬಾರ್ದು. ಇದ್ರಲ್ಲಿ ಬೇರೆಯವ್ರಿಗೆ ದೋಷಿಯನ್ನಾಗಿ ಮಾಡಿ ಸ್ವಯಂವನ್ನ ಹುಡುಗಾಟಿಕೆಯಲ್ಲಿ ತರಬೇಡಿ. ಕೇಳಿದ್ರಲ್ಲ, ದೈಹಿಕ ದೃಷ್ಟಿ ಇರಬಾರ್ದು. ಇದ್ರಿಂದ ಬೇರೆಯವ್ರನ್ನ ದೋಷಿ ಮಾಡಿ ನಿಮ್ಮನ್ನ ನೀವು ಹುಡುಗಾಟಿಕೆಯಲ್ಲಿ ತರಬೇಡಿ. ಇದೇ ಬಹಳಷ್ಟು ಜನ ಮಾಡ್ತಾರೆ. ಇವ್ರು ಹಿಂಗ್ ಮಾಡಿದ್ರು, ಅವ್ರಂಗ್ ಮಾಡಿದ್ರು ಅಂತ ದೋಷಿ ಬೇರೆಯವ್ರನ್ನ ಮಾಡಿ ತಾನ್ ಖುದ್ ಅಲ್ಬೇಲ ಆಗ್ಬಿಡ್ತಾರೆ. ಮನ್ಸ ಸಂಕಲ್ಪದಲ್ಲೂ ಯಾವುದೇ ದೇಹದಾರಿಯ ಜುಕಾವಲ್ಲಿ ಬರೋದು ಅಟ್ಯಾಚ್ಮೆಂಟಿನ ನಿಶಾನೆ ಆಗಿದೆ. ಇದು ಮಹಾಪಾಪ ಆಗಿದೆ.
ಸೇವೆಯ ಸಂಬಂಧದಲ್ಲಿ ಬರ್ತಾ ಈ ಮಹಾಪಾಪದಿಂದನೂ ಮುಕ್ತರಾಗಿರಿ. ಕೇಳಿದ್ರಲ್ಲ, ಯಾವುದೇ ದೇಹದ ಲಗಾವಿದ್ರೆ, ಅಟ್ಯಾಚ್ಮೆಂಟ್ ಇದ್ರೆ ಬಾಬಾ ಅವ್ರು ಹೇಳಿದ್ರು ಮಹಾಪಾಪ ಅಂತ. ಇದು ಮಹಾಪಾಪ ಅಂತ ಹೇಳ್ತಿದ್ದಾರೆ ಬಾಬಾ ಅವರು. 12ನೇ ಪಾಯಿಂಟ್, ಹದ್ದುಗಳ ಬಂಧನದಿಂದ ಮುಕ್ತ. ಈ ವಿಶ್ವ ಸೇವೆಯ ಸ್ಥಾನ ಆಗಿದೆ. ಹದ್ದಲ್ಲಿ ಇರ್ಬೇಡಿ, ಬೇಹದ್ದಲ್ಲಿರಿ. ಎಷ್ಟು ಬೇಹದ್ದಿನ ಲಕ್ಷ್ಯ ಇಟ್ಕೊಳ್ತೀರಾ ಅಷ್ಟು ಹದ್ದಿನ ಬಂಧನಗಳಿಂದ ಸಹಜ ಮುಕ್ತರಾಗ್ತಾ ಹೋಗ್ತೀರಾ. ಈಗ ಸಂಕಲ್ಪ ಏನ್ ಬರುತ್ತೆ, ಸಮಯ ಟೈಮ್ ಸಿಗ್ತಿಲ್ಲ ಅಂತ, ಇಚ್ಛಾ ಇದೆ ಆದ್ರೆ ಶರೀರ ನಡಿಯಕ್ ಆಗ್ತಿಲ್ಲ, ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಇದು ಬಂಧನ ಆಗಿದೆ ಅಂತಾರೆ. ಇಚ್ಛೆ ಇದೆ ಆದ್ರೆ ಶರೀರ ನಡ್ಸಕ್ಕಾಗಲ್ಲ, ಶಕ್ತಿ ಇಲ್ಲ ಅಂತ. ಇದು ಬಂಧನ, ಸಮಯ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ದೃಢ ಸಂಕಲ್ಪ ಮಾಡ್ಬಿಡ್ತೀರಾ ಬೇಹದ್ದಿನ ಸೇವೆಯಲ್ಲಿ ನಾನ್ ಬರ್ಲೇಬೇಕು ಅಂತ, ನನ್ನನ್ನ ನಾನ್ ತೊಡಗಿಸ್ಕೋಬೇಕು ಅಂತ, ಆಗ ಈ ಬಂಧನ ಸೆಕೆಂಡ್ ಅಲ್ಲಿ ಸಮಾಪ್ತಿ ಆಗತ್ತೆ. ಕೇಳಿದ್ರ, ದೃಢ ಸಂಕಲ್ಪ ಮಾಡಿದ್ರೆ ಈ ಕೆಲ್ಸ ಮಾಡ್ಬೇಕಂತ ಒಂದ್ ಸೆಕೆಂಡ್ ಅಲ್ಲಿ ಬಂಧನ ಬಿಡುಗಡೆ, ಕಟ್ ಆಗ್ಬಿಡುತ್ತೆ. ಮೆಹನತ್, ಪರಿಶ್ರಮದಿಂದ ಮುಕ್ತರಾಗ್. ಆ ಪರಿಶ್ರಮ ಇನ್ನೊಂದು ಅಳೋದು, ಎರಡರಿಂದನೂ ಮುಕ್ತರಾಗ್ಬೇಕಾಗಿದೆ. ನೆಕ್ಸ್ಟ್ ಪಾಯಿಂಟ್, ತಮ್ಮ ಭಾಗ್ಯದ ಚಿತ್ರವನ್ನ ನೋಡ್ತಾ ಕರ್ಮ ಮಾಡ್ತಾನೂ ಸಹ ಪರಿಶ್ರಮದಿಂದ ಮುಕ್ತರಾಗಿರ್ತಾ ಖುಷಿಯ ಅನುಭವನ ಮಾಡ್ತಾರೆ. ಎಂದು ದುಃಖದ ಕಣ್ಣೀರ್ ಬರಬಾರ್ದು. ಮನ್ಸಲ್ಲಿ ದುಃಖದ ಅಲೆ ಬರೋದು ಅಂದ್ರೇನೆ ಮನಸ್ಸಿನ ಕಣ್ಣೂರು. ಮನ್ಸಲ್ಲಿ ದುಃಖದ ಅಲೆ ಬರೋದು ಅಂದ್ರೇನೆ ಮನಸ್ಸಿನ ಕಣ್ಣೀರು. ಸೊ ಮನ್ಸಿಂದನೂ ಅಳಬಾರದು, ಕಣ್ಣಿಂದನೂ ನೀರ್ ಬರಬಾರ್ದು, ಮನ್ಸಿಂದ ಬರಬಾರ್ದು. ಈ ಅಳೋದ್ರಿಂದ ಮುಕ್ತರಾಗ್ಬೇಕು. ಭಾಗ್ಯವಂತರು ಖುಷ್ ನಸೀಬ್ ಆತ್ಮರ ಹತ್ರ ದುಃಖದ ಅಲೆನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭಾಗ್ಯವಂತ ಖುಷ್ ನಸೀಬ್ ಆತ್ಮರ ಹತ್ರ ಅಲೆನೂ ಬರಕ್ ಸಾಧ್ಯ ಇಲ್ಲ. 14ನೇದು, ಆಲಸ್ಯ ಮತ್ತೆ ಅಲ್ಬೇಲಾಪನಿಂದ ಮುಕ್ತ. ಬ್ರಾಹ್ಮಣ ಜೀವನದಲ್ಲಿ ಆಲಸ್ಯ ಮತ್ತೆ ಹುಡುಗಾಟಿಕೆ ಬಹಳ ದೊಡ್ಡ ಬಂಧನ. ಉನ್ನತ ಮಂಜಿಲಲ್ಲಿ ಲಕ್ಷ್ಯವನ್ನ ತಲುಪಬೇಕಂದ್ರೆ ಇದೇ ವಿಘ್ನ ಆಗತ್ತೆ ನಮ್ಗೆ. ದೊಡ್ಡ ಆಲಸ್ಯ ಮತ್ತೆ ಹುಡುಗಾಟಿಕೆ ದೊಡ್ಡ ವಿಘ್ನ, ನಮ್ಮನ್ನ ಶ್ರೇಷ್ಠ ಲಕ್ಷ್ಯಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ. ಆದ್ರಿಂದ ಆಲಸ್ಯ ಹಾಗೂ ಹುಡುಗಾಟಿಕೆಯಿಂದ ಮುಕ್ತರಾಗಿ ಸದಾ ಉಮಂಗ ಉತ್ಸಾಹದಲ್ಲಿ ಇರಿ, ಆಗ ಸುಸ್ತಿ ಓಡೋಗ್ಬಿಡತ್ತೆ. 15ನೇದು, ಮಾನಸಿಕ ಚಿಂತೆಗಳು, ಮಾನಸಿಕ ಪರಿಸ್ಥಿತಿಗಳ ಜಂಜಾಟದಿಂದ ಮುಕ್ತ. ಯಾಕೆ, ಏನು, ಹೇಗೆ, ಈ ಒಂದು ಸಿಕ್ಕುಗಳಲ್ಲಿ ಸಿಕ್ಕಾಕೊಳ್ಳೋದೇ ದೊಡ್ಡ ಜಮೇಲ. ಇದರಿಂದ ಮಾನಸಿಕ ಚಿಂತೆಗಳು, ಮಾನಸಿಕ ಪರಿಸ್ಥಿತಿಗಳಲ್ಲಿ ಮನಸ್ಸು ಸಿಕ್ಕಾಕೊಂಡ್ಬಿಡುತ್ತೆ. ಈ ಒಂದು ಬೆಟ್ಟದಂತಹ ಪರಿಸ್ಥಿತಿಗಳನ್ನ ದೂರ ಮಾಡ್ಲಿಕ್ಕೋಸ್ಕರ ಕೇವಲ ಈ ಹಳೆಯ ಶರೀರದ ಭಾನನ್ನ ಸಮಾಪ್ತಿ ಮಾಡಿ, ಮನ್ಸಲ್ಲಿಯೂ ಸಹ ಸಿಂಪಲ್ ಆಗಿ ಎಂದು ಈ ಸಿಕ್ಕುಗಳಲ್ಲಿ ಸಿಕ್ಕಾಕೊಂಡು ಲೌಕಿಕ ಪರಿವಾರದಲ್ಲಿ, ವ್ಯವಹಾರದಲ್ಲಿ, ದೈವಿ ಪರಿವಾರದಲ್ಲಿ ಪ್ರಾಬ್ಲಮ್ ರೂಪ ಆಗ್ಬಾರ್ದು. ಲೌಕಿಕ ಇರ್ಬೋದು, ಅಲೌಕಿಕ ಇರ್ಬೋದು, ಯಾವ್ದ್ರಲ್ಲೂ ಪ್ರಾಬ್ಲಮ್ ರೂಪ ಆಗ್ಬಾರ್ದು. 16ನೇದು, ಅಭಿಮಾನ ಹಾಗೂ ಅಪಮಾನದಿಂದ ಮುಕ್ತರಾಗಿ. ಸ್ವಮಾನ ಹಾಗೂ ಅಭಿಮಾನದ ಅಂತರವನ್ನ ಬಹಳ ಸೂಕ್ಷ್ಮದಲ್ಲಿ ಚೆಕ್ ಮಾಡ್ತಾ, ಮಾತು, ಕರ್ಮ, ನಡವಳಿಕೆಯಲ್ಲೂ ಸಹ ಏನ್ ಅಭಿಮಾನ ಕಾಣಿಸತ್ತೆ ಅಥವಾ ಅಪಮಾನದ ಫೀಲಿಂಗ್ ಏನ್ ಬರುತ್ತೆ, ಈ ಅಪಮಾನ ಹಾಗೂ ಅಭಿಮಾನದಿಂದನೂ ಮುಕ್ತರಾಗಿ. ಯಾವಾಗ ನಿಮ್ಮ ಬುದ್ಧಿಯ ಅಭಿಮಾನ, ವಿಶೇಷತೆಯ ಅಭಿಮಾನ, ಸ್ವಭಾವದ ಅಭಿಮಾನ, ಸೇವೆಯ ಸಫಲತೆಯ ಅಭಿಮಾನ ಸಮಾಪ್ತಿ ಆಗತ್ತೆ, ಆಗ ಬ್ರಹ್ಮ ಬಾಬನ ಸಮಾನ
ಸಂಪೂರ್ಣ ಫರಿಷ್ಠ ಆಗ್ಲಿಕ್ಕೆ ಸಾಧ್ಯ. ಅಭಿಮಾನ ಸಮಾಪ್ತಿ ಆದಾಗ ಆಗ್ಲೇನೆ ಫರಿಷ್ಠ ಆಗ್ಲಿಕ್ಕೆ ಸಾಧ್ಯ. ಅಪ್ರಸನ್ನತೆಯಿಂದ ಮುಕ್ತ. ನೆಕ್ಸ್ಟ್, ಬ್ರಾಹ್ಮಣ ಜೀವನದ ವಿಶೇಷತೆ ಪ್ರಸನ್ನತೆ ಆಗಿದೆ. ಆದ್ರಿಂದ ಚಲನೆ ಹಾಗೂ ಚೆಹರೆಯಿಂದ ಸದಾ ಪ್ರಸನ್ನತೆಯ ಚೆಹರೆ ಕಾಣ್ಬೇಕು. ಯಾರೇ ನಿಮ್ಗೆ ಬೈದ್ರುನು ಆದ್ರೂ ನಿಮ್ ಮುಖದಲ್ಲಿ ದುಃಖದ ಅಲೆನೂ ಬರಬಾರ್ದು. ಈ ರೀತಿ ಅಪ್ರಸನ್ನತೆಯ ಇಂದ ಮುಕ್ತರಾಗಿ ಸರ್ವ ಪ್ರಾಪ್ತಿಗಳ ಸ್ಮೃತಿ ಸದಾ ಪ್ರಸನ್ನ ಚಿತ್ತರನ್ನಾಗಿ ಮಾಡುತ್ತೆ. ಕೇಳಿದ್ರಲ್ವಾ, ಸರ್ವ ಪ್ರಾಪ್ತಿಗಳ ಸ್ಮೃತಿ ನಮ್ಮನ್ನ ಸದಾ ಪ್ರಸನ್ನ ಚಿತ್ತರನ್ನಾಗಿ ಇಡುತ್ತೆ. 18ನೇದು ಲಾಸ್ಟ್ ಒನ್, 5 ವಿಕಾರ, 5 ಪ್ರಕೃತಿಯ ತತ್ವಗಳ ಬಂಧನದಿಂದಲೂ ಮುಕ್ತ. ನಿಮ್ಮನ್ನ ನೀವು ನೋಡ್ಕೊಳ್ಳಿ. 5 ವಿಕಾರಗಳು, 5 ಪ್ರಕೃತಿಯ ತತ್ವಗಳ ಬಂಧನದಿಂದ ಎಷ್ಟು % ಅಲ್ಲಿ ನಾವು ಮುಕ್ತರಾಗಿದ್ದೇವೆ? ಅದ್ರಲ್ಲಿ ಮುಳುಗೋಗಿರೋ ಆತ್ಮ ಆಗಿದೀವ ಅಥವಾ ಮುಕ್ತ ಆತ್ಮ ಆಗಿದೀವ? ಶರೀರದ ಅಥವಾ ದೇಹದ ಸಂಬಂಧದ ಯಾವುದೇ ಪ್ರಕಾರದ ಸೂಕ್ಷ್ಮ ಬಂಧನ ಇಲ್ಲ ತಾನೆ? ನಾವು ಕೇವಲ ಇಲ್ಲಿ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೇವೆ. ಆ ಜವಾಬ್ದಾರಿನೂ ನಿಮಿತ್ತ ಮಾತ್ರ ನಿಭಾಯಿಸ್ಬೇಕು, ಅಟ್ಯಾಚ್ಮೆಂಟ್ ಇಂದ ಅಲ್ಲ. ಆವಾಗ ಹೇಳಲಾಗತ್ತೆ ಬಂಧನ ಮುಕ್ತ. ಈ ರೀತಿ ಸರ್ವ ಸೂಕ್ಷ್ಮ ಬಂಧನಗಳಿಂದ ಮುಕ್ತರಾಗಿ ತಮ್ಮ ಸ್ವತಂತ್ರ ದಿವಸವನ್ನ ಆಚರಣೆ ಮಾಡಿ ತಂದೆಯ ಸಮಾನರಾಗಿ ಬೇಹದ್ದಿನ ಸೇವೆಗಳಲ್ಲಿ ಸಹಯೋಗಿಗಳಾಗಿ. ಕೇಳಿದ್ರಲ್ವಾ, ಇದಕ್ಕೇನೆ ಸ್ವತಂತ್ರತೆಯ ದಿವಸ ಅಂತ ಹೇಳಾಗತ್ತೆ ಅಥವಾ ಸ್ವತಂತ್ರ ಜೀವನ. 5 ತತ್ವನು ನಮ್ಮ ಬಂಧನ ಆಗಿದೆ. ಅದ್ರಿಂದನೂ 5 ವಿಕಾರಗಳು, 5 ತತ್ವಗಳ ಬಂಧನದಿಂದನೂ ಮುಕ್ತರಾಗಿ. ಗರ್ಮಿ ಜಾಸ್ತಿ, ಸರ್ದಿ ಜಾಸ್ತಿ, ಅದು ಇದು ಅಂತ ಹೇಳ್ತೀವಲ್ಲ, ಇದೆಲ್ಲದ್ರಿಂದನೂ ನಮ್ಮನ್ನ ಮುಕ್ತರನ್ನಾಗಿ ಮಾಡ್ಕೊಳ್ಳುವಂತಹ ಪ್ರಯಾಸ ಮಾಡ್ಬೇಕಾಗಿದೆ. ಇದಾಗಿದೆ 18 ಪಾಯಿಂಟ್ಸ್. ಇದ್ರ ಮೇಲೆ ಪ್ರತಿಯೊಬ್ರು ಸಹ ಸೂಕ್ಷ್ಮ ಚೆಕಿಂಗ್ ಅನ್ನ ಮಾಡ್ತಾ ತಮ್ಮಲ್ಲಿ ತಾವು ಪರಿವರ್ತನೆಯನ್ನ ತಗೊಂಡ್ ಬರ್ಬೇಕಾಗಿದೆ. ಹಾಗೂ ಜೊತೆಯಲ್ಲಿ ನಾವು ಹೇಳ್ತೀವಿ, ಪ್ರತಿಯೊಬ್ರು ನೀವು ಸ್ವಯಂ ಚೆಕಿಂಗ್ ಮಾಸ್ಟರ್ ಆಗಿ ನಮ್ದೇನ್ ಈ ಮಾತುಗಳಲ್ಲಿ ಈ ದಿನ ಸೂಕ್ಷ್ಮ ಬಂಧನ ಇದೆ, ಅದನ್ನ ನೋಟ್ ಮಾಡ್ಕೊಳ್ಳಿ ನಿಮ್ಮ ಡೈರಿಯಲ್ಲಿ. ಸೂಕ್ಷ್ಮ ಬಂಧನ ಏನಿದೆ ಇದ್ರಲ್ಲಿ ಅಂತ ಡೈರಿಯಲ್ಲಿ ಇವೆಲ್ಲ ನೋಟ್ ಮಾಡ್ಕೊಳ್ಳಿ, ಬರೀರಿ. ಆಮೇಲೆ ನನ್ನಲ್ಲಿ ಯಾವ್ಯಾವ ಮಾತಿನ ಸೂಕ್ಷ್ಮ ಬಂಧನಗಳಿದೆ ಮತ್ತೆ ಆ ಬಂಧನಗಳನ್ನ ಸಮಾಪ್ತಿ ಮಾಡ್ಲಿಕ್ಕೆ 8-10 ದಿನ ಇದೆ ಅಷ್ಟೇ. ಈ ದಿನ 8ನೇ ತಾರೀಕು, 18 ಈ ರೀತಿ ತಿಳ್ಕೊಳ್ಳಿ. 8 ದಿನಗಳ ವಿಶೇಷ ಕೋರ್ಸ್ ಸಿಗ್ತಿದೆ. ಇದ್ರಲ್ಲಿ ಒಂದೊಂದು ಮಾತನ್ನ ಸೂಕ್ಷ್ಮದಲ್ಲಿ ನಾವೆಲ್ಲರೂ ಚೆಕಿಂಗ್ ಮಾಡ್ಕೊಳ್ತಾ ಮನನ ಮಾಡ್ತಾ ಇದನ್ನ ಮತ್ತೆ ಚೆಕಿಂಗ್ ಮಾಡಿ ಸೂಕ್ಷ್ಮದಲ್ಲಿ ಏನಿದೆ ಅಂತ ನೋಡ್ಕೊಳ್ತಾ ಅದನ್ನ ಕತ್ರಿಯಿಂದ ಕಟ್ ಮಾಡ್ಬಿಟ್ಟು ಇಲ್ಲಿವರೆಗೂ ಇದೀವಿ ಅಂದ್ರೆ ಅದನ್ನ ನೋಟ್ ಮಾಡ್ಬೇಕಾಗಿದೆ. ಆಗ ನಾವು ಜೀವನ್ ಮುಕ್ತಿಯ ಸತ್ಯ ಸ್ವಾದವನ್ನ, ಮಜಾನ ತಗೋಬಹುದು. ಎಲ್ಲರಿಗೂ ಈ ಪಾಯಿಂಟ್ಸು ಅದಕ್ಕೇನೆ ಕೊಡ್ಲಾಗಿದೆ. ಒಂದು ಸತಿ ಕೇಳೋದ್ರಿಂದ ಇಷ್ಟು ಸೂಕ್ಷ್ಮದ ಮಾತುಗಳ ಚೆಕಿಂಗ್ ನಡೆಯಲ್ಲ. ಇದನ್ ಬರ್ದು 1 ಸತಿ ಅಲ್ಲ, 4 ಸತಿ 5 ಸತಿ ಓದ್ಬಿಟ್ಟು ಸೂಕ್ಷ್ಮ ಇದ್ರ ಮೇಲೆ ನಿಮ್ಮ ಅಟೆನ್ಷನ್ ಅನ್ನ ಕೊಡ್ತಾ ನೋಟ್ ಮಾಡ್ಕೊಳ್ತಾ ಬರೀತಾ ಪರಿವರ್ತನೆ ಆಗಿ. ಆದ್ರಿಂದ ಈ ದಿನದ ನಿಮ್ಮೆಲ್ಲರಿಗೂನು ನಾವೆಲ್ಲರೂ ಸೇರಿ ನಮ್ಮ ಚೆಕಿಂಗ್ ಅನ್ನ ಮಾಡ್ತಾ ಬಾಬಾ ಅವರಿಗೆ ಮುಕ್ತಿ ವರ್ಷದ ಪ್ರತ್ಯಕ್ಷ ಪ್ರಮಾಣವನ್ನ ಕೊಡೋಣ ಎಲ್ಲರೂ. ಓಕೆನಾ? ಸರಿ ಆಯ್ತಲ್ಲ?
ಎಲ್ಲರೂ ಅಟೆನ್ಷನ್ ಇಟ್ಕೊಳ್ತೀರಾ? ಎಲ್ಲರೂ ಕೇಳಿದ್ರಲ್ಲ ಪಾಯಿಂಟ್ಸ್ ಎಲ್ಲರೂ ಅಟೆನ್ಷನ್ ಇಟ್ಕೊಳ್ತೀರಾ? ಪ್ರತಿಯೊಬ್ರು ಆ ಇನ್ನೊಂದು ಮಾತು ಏನ್ ಹೇಳ್ಬೇಕು, ಜನರಲ್ ಕ್ಲಾಸ್ ಅಂತೂ ಆಯ್ತು, ಆದ್ರೆ ತಮ್ಮ ತಮ್ಮ ಒಂದು ಗ್ರೂಪ್ ಅನ್ನ ಮಾಡಿ ಪರಸ್ಪರ ಸ್ವಲ್ಪ ಸೇರಿ ರೂಹ್ರುವನ್ ಮಾಡಿ, ಆದ್ರಿಂದ ಬಹಳ ಒಬ್ರಿಬ್ಬರಿಗೆ ಅಟೆನ್ಷನ್ ನೀಡೋಕೆ ಈಸಿ ಆಗತ್ತೆ, ಸಹಯೋಗ ಸಿಗತ್ತೆ, ಸಹಜವಾಗಿ ಪರಸ್ಪರ ಲೇನ್ದೇನು ಮಾಡಕ್ಕೆ ಸಾಧ್ಯ ಆಗತ್ತೆ. ನೋಟ್ ಮಾಡಿ. 18 ತಾರೀಕು ಮುರ್ಳಿಗ್ ಮುಂಚೆ ಟೋಟಲ್ ನಿಮ್ಮೆಲ್ಲರದು ಇಶಾರ ಕೇಳ್ತೀವಿ, ಮತ್ತೆ ಆಮೇಲೆ ಅದನ್ನೆಲ್ಲ ಬಾಬಾ ಅವ್ರದ್ದು ರಿಸಲ್ಟ್ ಬಾಬಾ ಬಂದಾಗ ಅವ್ರ ಮುಂದೆ ಇಡೋಣ. ಓಂ ಶಾಂತಿ. ಜಾಜ್. ಓಂ ಶಾಂತಿ. ಈ ದಿನ ದಾದೀಜಿಯವರು ಬಹಳ ಸೀರಿಯಸ್ ಆಗಿ ಅವ್ಯಕ್ತ ಮಾಸವನ್ನಾಚರಣೆ ಮಾಡ್ಲಿಕ್ಕೆ ಬಹಳಷ್ಟು ಪ್ರೇರಣೆಗಳನ್ನ ಕೊಟ್ರು. ಇಡೀ ತಿಂಗಳು ಸೈಲೆನ್ಸ್ ಅಲ್ಲಿ ಇರ್ತಾ ಸೈಲೆನ್ಸಿನ ಸ್ಥಿತಿಯ ಅನುಭವ ಮಾಡುವಂತಹ ಮಾಸ ಆಗಿದೆ. ಈ ಸೈಲೆನ್ಸಿನ ಶಕ್ತಿ ಅನುಭವವನ್ನ ಮಾಡ್ತೀವಿ ಅಂದಾಗ ಬಾಬಾ ಅವರಿಂದ ವರದಾನನೂ ಸಿಗತ್ತೆ. ಇಡೀ ತಿಂಗಳು ನಾವು ಅವ್ಯಕ್ತ ಸ್ವರೂಪದಲ್ಲಿದ್ದಾಗ ಅವ್ಯಕ್ತ ಬಾಪ್ದಾದರವರಿಂದ ಅನೇಕ ಪ್ರಕಾರದ ವರದಾನಗಳು ಸಿಗತ್ತೆ. ಇದು ವರದಾನದ ಮಾಸನೂ ಆಗಿದೆ. ದಾದಿ ಹೇಳ್ತಿದ್ರು, ಅವ್ಯಕ್ತ ಮಾಸದಲ್ಲಿ ವರದಾನ ಅಂತೂ ಕೊಡ್ತಾರೆ, ಆದ್ರೆ ಆ ವರದಾನಗಳನ್ನ ಕ್ಯಾಚ್ ಮಾಡ್ಲಿಕ್ಕೋಸ್ಕರ ಅಲೌಕಿಕ ಫರಿಷ್ಠಾ ಸ್ವರೂಪದಲ್ಲಿ ಇರ್ಬೇಕು. ಬೆಳಗ್ಗೆ ಪ್ರತಿನಿತ್ಯ ಎದ್ದು ಹೇಗೆ ಬಾಬಾ ಅವರ ಅವ್ಯಕ್ತ ಫರಿಷ್ಠಾ ಆಗಿದ್ದಾರೆ, ಆ ರೀತಿ ಅವ್ಯಕ್ತ ಫರಿಷ್ಠೆ ಅಲೌಕಿಕ ರೂಪದಲ್ಲಿ ಇರ್ಬೇಕು. ಯಾವಾಗ ಅಲೌಕಿಕ ಸ್ಟೇಜ್ ಇರುತ್ತೆ, ಆಗ ಆತ್ಮೀಯ ಶಕ್ತಿ ಯಾವಾಗ ಆ ಸ್ಥಿತಿಯಲ್ಲಿ ಇರ್ತೀವಿ, ಆಗ ಬಾಬಾ ಅವ್ರ ಹತ್ರ ಏನ್ ಬೇಕು ಅದ್ ನಾವು ತಗೋಬಹುದು. ಬಾಬಾ ಅವ್ರ ಹತ್ರ ಅವ್ಯಕ್ತ ವತನದಲ್ಲಿ ಅಲೌಕಿಕ ರೂಪದಲ್ಲಿ ಹೋಗಿ ಅಲೌಕಿಕ ಸ್ಥಿತಿಯಲ್ಲಿ ಇರ್ತಾ ಬಾಬಾ ಅವರಿಂದ ದೃಷ್ಟಿ ತಗೊಳ್ತಾ ಬ್ರಾಬ್ದಾದವರ ಸಮ್ಮುಖದಲ್ಲಿ ಕೂತು ಆ ಸ್ಥಿತಿಯಲ್ಲಿ ಸ್ಥಿತ ಆಗೋದ್ರಿಂದ ಬಾಬಾ ಅವರು ನಮ್ಗೆ ಎಲ್ಲಾ ಪ್ರಕಾರದ ವರದಾನಗಳನ್ನ ಕೊಡ್ತಾರೆ. ಖಾಸ್ ಆಗಿ 18 ಜನವರಿ ಸೈಲೆನ್ಸಿನ ಸ್ಟೇಜ್ ಅಲ್ಲಿ ಇರೋದ್ರಿಂದ ಪೂರ ಅವ್ಯಕ್ತವಾಗಿರ್ತಾ ಆ ಸ್ವರೂಪದಲ್ಲಿ ಸ್ಥಿತ ಆಗಿ ಇರ್ಬೇಕಾಗಿದೆ. ಅದಕ್ಕೋಸ್ಕರ ದಾದಿಯವರು ಇದನ್ನ ತಿಳಿಸ್ತಾ ಇದ್ರು. ಈ ಒಂದು ಪ್ರೇರಣೆ ಇಶಾರವನ್ನ ಕೊಟ್ರು, ಸದಾ ಎವರ್ ರೆಡಿ,
ಅವ್ಯಕ್ತ ಸ್ಥಿತಿ ಹಾಗೂ ಎವರ್ ರೆಡಿ ಸ್ಟೇಜ್ ಅನ್ನ ತಲುಪಬೇಕಂದ್ರೆ, ಕರ್ಮಾತೀತ ಸ್ಥಿತಿಯನ್ನ ತಲುಪಬೇಕಂದ್ರೆ ಆ ಸ್ಟೇಜ್ ಏನಿದೆ ಆ ಸ್ಟೇಜ್ ಅಲ್ಲಿ ಸ್ಥಿತ ಆಗ್ಬೇಕು. ಹಾಗೆ ಬಾಬನಿಂದ ಎಲ್ಲಾ ತರದ ಶಕ್ತಿಗಳು ಸಿಗುತ್ತೆ, ಜೀವನದಲ್ಲಿ ಪರಿವರ್ತನೆ ಆಗತ್ತೆ. ಸದೈವ ದೇಹಾಭಿಮಾನದಿಂದ ದೇಹ ಬಾನದಲ್ಲಿ ಇರೋದ್ರಿಂದ ಆ ಶಕ್ತಿಯನ್ನ ಕ್ಯಾಚ್ ಮಾಡ್ಲಿಕ್ ಆಗಲ್ಲ. ಆದ್ರಿಂದ ಇಡೀ ತಿಂಗಳು ಹೆಚ್ಚಾಗಿ ಸೈಲೆನ್ಸ್ ಅಲ್ಲಿ ಇರ್ತಾ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ಬೇಕಾಗಿದೆ. ಮತ್ತೆ ಈ ವರ್ಷವನ್ನ ಮುಕ್ತಿ ವರ್ಷದ ರೂಪದಲ್ಲಿ ಆಚರಣೆ ಆ ಟೈಮಲ್ಲಿ ಬಾಬಾ ಅವರು ಇಶಾರ ಕೊಟ್ಟಿದ್ರು, ಬೇರೆಯವ್ರಿಗೆ ಮುಕ್ತಿ ಅನುಭವ ಮಾಡಿಸ್ಬೇಕಂದ್ರೆ ಫಸ್ಟ್ ನಾವು ಮುಕ್ತಿ ವರ್ಷವನ್ನ ಆಚರಣೆ ಮಾಡ್ಬೇಕು. ಯಾವ ಮಾತುಗಳಿಂದ ಮುಕ್ತರಾಗ್ಬೇಕು? ಪರಂಧಾಮ ಅಂತೂ ಮುಕ್ತಿಧಾಮ, ಆದ್ರೆ ಆ ಕರ್ಮಾತೀತ ಸ್ಥಿತಿ ಏನಿದೆ, ಸರ್ವರಿಂದ ಮುಕ್ತ ಆಗುವ ಅವಸ್ಥೆ ಇಲ್ಲಿಂದನೇ ಅನುಭವ ಮಾಡಿ ಹೋಗ್ಬೇಕಾಗಿದೆ. ದಾದಿಯವರು ಈ ಮುಕ್ತಿ ವರ್ಷದಲ್ಲಿ 18 ಪಾಯಿಂಟ್ಸ್ ಚೆಕಿಂಗ್ ಏನ್ ಕೊಟ್ಟಿದ್ದಾರೆ, ಆದ್ರಿಂದ ನಾವ್ ಯಾಕೆ ಮುಕ್ತರಾಗ್ತೀವಿ, ಆಗ ನಾವು ಮುಕ್ತಿ ವರ್ಷದ ರೂಪದಲ್ಲಿ ಆಚರಣೆ ಮಾಡ್ಬೋದು. ಅದನ್ನ ಆಚರಣೆ ಮಾಡ್ಲಿಕ್ಕೆ ಏನ್ ಸೂಕ್ಷ್ಮ ಬಂಧನಗಳಿದೆ ಒಳಗಡೆ ಅನುಭವ ಆಗತ್ತೆ, ಒಳಗಡೆ ಆ ಬಂಧನದಿಂದ ಮುಕ್ತ ಆಗ್ಬೇಕು. ಈಗ ಒಂದ್ ಹಾಡ್ ಹಾಕಿದ್ರಲ್ಲ, ಆ ಜೀವನದ ದೋಣಿ ನಿನ್ಗೆ ಅರ್ಪಣೆ ಮಾಡ್ಬಿಡಿ ಪ್ರಭುವಿಗೆ ಅಂತ ಹಾಡಿದೆ ಅಲ್ಲ. ಸೊ ಸಮರ್ಪಣೆಯ ಅರ್ಥ ಬಹಳ ಸೂಕ್ಷ್ಮ ಆಗಿದೆ. ಸಮರ್ಪಣೆ ಅಂದ್ರೇನೆ ಮನಸ್ಸು ಬುದ್ಧಿಯನ್ನ ಬಾಬಾ ಹೇಗ್ ಹೇಳ್ತಾರೋ ಹಾಗೆ ಅದೇ ರೀತಿ ಇಟ್ಕೊಳ್ಳೋದೆ ಸಮರ್ಪಣೆ. ಬಾಬಾ ಅವ್ರ ಮಕ್ಳಂತೂ ಎಲ್ಲರೂ ಆಗಿದ್ದಾರೆ, ಆದ್ರೆ ಬಾಬಾ ಅವರ ಮಕ್ಳಾಗೋದ್ ಆದ್ಮೇಲೆ ಮನಸ್ಸಿನ ಸ್ಥಿತಿ ಹೇಗಿದೆ, ಮನಸ್ಸು ಸೂಕ್ಷ್ಮ ಬಂಧನಗಳಿಂದ ಮುಕ್ತ ಆಗಿದೆಯಾ? ಅದ್ರಲ್ಲಿ ಅನೇಕ ಪ್ರಕಾರದ ಬಂಧನಗಳಿದೆ. 18 ಪಾಯಿಂಟ್ಸ್ ಏನ್ ಹೇಳಿದ್ರು ಅದೆಲ್ಲ ಮನಸ್ಸಿನ ಬಂಧನ. ಅದೆಲ್ಲದ್ರಿಂದ ಮುಕ್ತರಾಗ್ಬೇಕು. ಟೈಮ್ ಈಗ ಕಳೆದು ಹೋಗ್ತಾ ಇದೆ. ಮುಕ್ತಿಧಾಮಕ್ಕೆ ನಾವು ಹತ್ರ ಹೋಗ್ತಾ ಇದ್ದೀವಿ. ಸೊ ಸಮಯಾನುಸಾರ ನಮ್ಮ ಸ್ಥಿತಿ ಹೆಂಗಿದೆ, ಅದ್ರಂತೆ ನಮ್ ಸ್ಥಿತಿ ಇದೆಯಾ? ಸಮಯದ ಮುಳ್ಳಿನ ತರ ನಮ್ ಸ್ಥಿತಿಯ ಮುಳ್ಳುನು ಮುಂದೆ ಹೋರಿತಿದ್ಯಾ? ನಾವು ಬೇಗ ಮುಕ್ತಿಧಾಮದ ಹತ್ರ ಹೋಗ್ಬೇಕಂದ್ರೆ ಅನೇಕ ಪ್ರಕಾರದ ಮಾತುಗಳಿಂದ ಮುಕ್ತರಾಗ್ತಾ ಹೋಗ್ಬೇಕು. ಆಗ ಹತ್ರ ಹೋಗ್ತೀವಿ, ನಮ್ ಸ್ಥಿತಿ ಕರ್ಮಾತೀತ ಸ್ಥಿತಿಗೆ ಹತ್ರ ಆಗತ್ತೆ. ಒಳಗಿಂದ ಚೆಕಿಂಗ್ ಮಾಡ್ಕೋಬೇಕು. ನಮ್ ಜೀವನವನ್ನ ಸಮರ್ಪಣೆ ಮಾಡ್ತೀವಿ ಅಂದಾಗ ಜೀವನದ ಅರ್ಥ ಏನು, ಜೀವನದಲ್ಲಿ ಶ್ವಾಸ ಸಮಯ ಎಲ್ಲಾ ಬರುತ್ತೆ, ಅವನ್ನೂ ಸಹ ಸಮರ್ಪಣೆ ಮಾಡ್ಬೇಕು. ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ಸಮರ್ಪಣೆ ಮಾಡ್ಬೇಕು. ನಮ್ ಶಕ್ತಿ ಎಲ್ಲೂ ವೇಸ್ಟ್ ಆಗ್ತಿಲ್ಲ ತಾನೆ. ಸಮರ್ಪಣೆ ಆಗೋದು ಅಂದ್ರೇನೆ ಆ ಶಕ್ತಿಗಳನ್ನ ಸಫಲ ಮಾಡೋದು. ಸಫಲ ಮಾಡೋದು ಅಂದ್ರೇನೆ ಆ ಬಾಬಾ ಅವ್ರ ಕಾರ್ಯದಲ್ಲಿ ತೊಡಗಿಸೋದು. ನಮ್ಮನ್ನ ನಾವು ಒಳಗಡೆಯಿಂದ ನೋಡ್ಕೋಬೇಕು, ಎಲ್ಲೆಲ್ಲ ಶಕ್ತಿಗಳು ವೇಸ್ಟ್ ಆಗ್ತಿದೆ. ಸ್ವಭಾವ ಸಂಸ್ಕಾರದ ವಶದಲ್ಲಿ ಬಂದು ಎಷ್ಟು ಟೈಮ್ ವೇಸ್ಟ್ ಆಗ್ತಿದೆ, ನಮ್ ಶ್ವಾಸ ಎಷ್ಟು ವೇಸ್ಟ್ ಆಗ್ತಿದೆ, ಕರ್ಮಗಳನ್ನು ಚೆಕ್ ಮಾಡ್ಕೋಬೇಕು. ಎಲ್ಲಿವರೆಗೂ ನಾವು ಸಫಲ ಕರ್ಮಗಳನ್ನ ಮಾಡ್ತೀವಿ. ಸಫಲ ಕರ್ಮ ಮಾಡೋದು ಅಂದ್ರೇನೆ ಸಫಲತೆಯನ್ನ ಪಡೆಯೋದು, ಅರ್ಥಾತ್ ಜೀವನದಲ್ಲಿ ಪ್ರಸನ್ನವಾಗಿರೋದು. ಎಲ್ಲೂ ವೇಸ್ಟ್ ಆಗಲ್ಲ ಅಂದಾಗ ಪ್ರತಿ ಶ್ವಾಸ ಸಂಕಲ್ಪ ಮತ್ತೆ ಜೀವನದಲ್ಲಿ ಏನೆಲ್ಲ ಇದೆ, ಯಾವಾಗ ಅದ್ ಸಫಲ ಆಗತ್ತೆ
ಅವಾಗ್ಲೇನೆ ಸಫಲತೆ ಪಡೆಯೋದು. ಸಫಲತೆ ಅಂದ್ರೇನೆ ಪ್ರಸನ್ನತೆ ಅಂದಾಗ ಸಫಲತೆ ಆಗೇ ಇದೆ. ಮನ್ಸಲ್ಲಿ ಪೂರಾ ಪ್ರಸನ್ನತೆ ಇಲ್ಲ ಅಂದ್ರೆ ಅಲ್ಲಲ್ಲಿ ಸಫಲ ಆಗಕ್ ಬದಲು ವೇಸ್ಟ್ ಆಗಿ ಹೋಗತ್ತೆ. ಕೆಲವ್ರದ್ದು ವೇಸ್ಟ್ ಆಗತ್ತೆ, ಕೆಲವ್ರ ಸಂಕಲ್ಪ ವಿಕಲ್ಪ ಆಗ್ಬಿಡುತ್ತೆ. ಕೆಲವರ ಜೀವನದಲ್ಲಿ ಅಲ್ಬೇಲಾದಲ್ಲಿ ಹೊಟ್ಟೋಗ್ಬಿಡುತ್ತೆ. ಈ ಹುಡುಗಾಟಿಕೆ ಏನಿದೆ ಅದರ ಕಾರಣ ಆದ್ರಿಂದ ಬಾಬಾ ಹೇಳ್ತಾರೆ, ಜೀವನದಲ್ಲಿ ಏನ್ ಅಲ್ಬೇಲತನದ ಸ್ಟೇಜ್ ಇದೆ, ಹುಡುಗಾಟಿಕೆಯ ಸ್ಟೇಜ್, ಅದರ ತ್ಯಾಗ ಮಾಡ್ಬೇಕು. ಅದ್ರ ಮೇಲೆ ಅಟೆನ್ಷನ್ ಬೇಕು. ಅಟೆನ್ಷನ್ ಏನ್ ಬೇಕು? ನಮ್ಮ ಮನ್ಸಿನೊಳಗ್ ನೋಡ್ಬೇಕು, ನನ್ನ ಅಟ್ರಾಕ್ಷನ್ ಎಲ್ಲಿ ಹೋಗುತ್ತೆ, ಎಲ್ಲಿದೆ ನನ್ನ ಅಟ್ರಾಕ್ಷನ್. ಕೆಲವರಿಗೆ ವ್ಯಕ್ತಿ, ವಸ್ತು, ಕೆಲವರಿಗೆ ವೈಭವ, ಎಲ್ಲಿದೆ ನಂದು ಸೆಳೆತ ನೋಡ್ಬೇಕು. ಅದ್ರ ಮೇಲೆ ಅಟೆನ್ಷನ್ ಅನ್ನ ಕೊಟ್ಟು ನೋಡ್ಬೇಕು. ನಾನಾ ಬಂಧನದಲ್ಲಿ ಸಿಕ್ಕಾಕೊಳ್ತಿಲ್ಲ ತಾನೆ? ಆದ್ರಿಂದ ಪೂರಾ ಅಟೆನ್ಷನ್ ಕೊಡ್ಬೇಕಾಗಿತ್ತು ತಮ್ಮ ಮನ್ಸಿನ ಮೇಲೆ. ಹೆಂಗೆ ನಮ್ಮ ದೃಷ್ಟಿ ಹೋಗುತ್ತೆ ಹಂಗೆ ನಮ್ಮ ಸೃಷ್ಟಿ ಆಗ್ತಾ ಹೋಗುತ್ತೆ. ಬೇರೆ ಕಡೆ ಹೋಗುತ್ತೆ ಅಂದಾಗ ನಮ್ಮ ಸೃಷ್ಟಿ ಏನಾಗತ್ತೆ? ಶಾಂತಿಯಲ್ಲಿ ಇರುತ್ತಾ ಅಶಾಂತಿಯಲ್ಲಿ ಇರುತ್ತಾ? ಅದರಿಂದ ದಾದಿಯವರು ಬಹಳ ಆಳದಲ್ಲಿ ಪಾಯಿಂಟ್ ಅನ್ನ ತಿಳಿಸಿದ್ರು. ಮನಸ್ಸಿನ ಏನ್ ಸೂಕ್ಷ್ಮ ಬಂಧನ ಇದೆ, ಒಂದೊಂದ್ ಕಡೆ ಅಟ್ರಾಕ್ಷನ್, ಮೋಹ, ಅಟ್ಯಾಚ್ಮೆಂಟ್ ಇರುತ್ತೆ. ಅದ್ರಲ್ಲಿ ಎಲ್ಲದಕ್ಕಿಂತ ಫಸ್ಟ್ ಮನಸ್ಸನ್ನ ಮುಕ್ತ ಮಾಡಬೇಕಾಗಿದೆ. ಮನಸ್ಸನ್ನ ಮುಕ್ತ ಮಾಡಿದ್ರೇನೆ ಎಲ್ಲಾ ಪ್ರಕಾರದ ಜೀವನ್ ಮುಕ್ತಿಯನ್ನ ಅನುಭವ ಮಾಡ್ಬೋದು. ಆದ್ರಿಂದ ನೋಡ್ಬೇಕು, ಈ ಹೊಸ ವರ್ಷದಲ್ಲಿ ಸೂಕ್ಷ್ಮ ಬಂಧನದಿಂದ ಮುಕ್ತ ಆಗ್ಲಿಕ್ಕೆ 18 ಚೆಕಿಂಗ್ ಪಾಯಿಂಟ್ಸ್ ಇದೆ. ಬಹಳ ಇಂಪಾರ್ಟೆಂಟ್ ಚೆಕಿಂಗ್ ಪಾಯಿಂಟ್ಸ್ ಆಗಿದೆ. ಅದು ಮನ್ಸಿನ ಮೇಲೆನೆ ದಾದಿ ತಿಳಿಸ್ಕೊಟ್ರು. ಈ ರೀತಿ ಚೆಕಿಂಗ್ ಮಾಡಿ ಅದರಿಂದ ಮುಕ್ತರಾದಾಗ ದೇಹದಿನ ಸೇವೆ ಆಟೋಮ್ಯಾಟಿಕ್ ಆಗುತ್ತೆ. ಈ ಎಲ್ಲ ಮಾತುಗಳಿಂದ ಮುಕ್ತ ಆದಾಗ ನಾವು ಆಟೋಮ್ಯಾಟಿಕ್ ಆಗಿ ವಿಶ್ವದ ಪರಿವರ್ತನೆ ಆಗತ್ತೆ. ಈಗ ವಿಶ್ವದಲ್ಲಿ ಯಾಕೆ ಪರಿವರ್ತನೆ ಆಗ್ತಿಲ್ಲ? ಸಮಯ ಹತ್ರ ಬರ್ತಿದೆ ಅಲ್ವಾ ಅಂದಾಗ ಎಷ್ಟು ಪರಿವರ್ತನೆ ಆಗ್ಬೇಕು ವಿಶ್ವದಲ್ಲಿ. ಈ ದೇಹದಿನ ಸೇವೆ ಎಲ್ಲಿವರೆಗೂ ಇದೆ, ಅದಕ್ಕೆ ಸೂಕ್ಷ್ಮ ಚೆಕಿಂಗ್ ಮಾಡ್ಬೇಕಾಗಿದೆ. ಈ ಮುಕ್ತಿ ವರ್ಷದಲ್ಲಿ ದೇಹದಿನ ಸೇವೆಗೋಸ್ಕರ ಸೂಕ್ಷ್ಮ ಚೆಕಿಂಗ್ಗೆ ಫಸ್ಟ್ ನಮ್ಮಲ್ಲೇನ್ ತಮೋಗುಣಿ ಮಾತುಗಳಿದೆ, ವೈಬ್ರೇಷನ್ಸ್ ಇದೆ, ವಾತಾವರಣ ಇದೆ, ಸಂಸ್ಕಾರಗಳಿದೆ, ತಮೋಗುಣದ್ದು ಸ್ವಭಾವಗಳು. ಅದರಿಂದ ನಾವು ಎಲ್ಲಿವರೆಗೂ ಮುಕ್ತ ಆಗಿದ್ದೀವಿ. ಜೀವನದ ಲಕ್ಷ್ಯನೇ ಆಗಿದೆ ಕಲಿಯುಗದ ತಮೋ ಪ್ರಧಾನ ಸ್ಥಿತಿ ಏನಿದೆ ಅದನ್ನ ಪರಿವರ್ತನೆ ಮಾಡೋದು. ಅದ್ರಿಂದ ಎಲ್ಲರೂ ಮುಕ್ತರಾಗ್ಬೇಕು. ಎಷ್ಟು ಜನ ಮುಕ್ತಿದಾತನ ಕರಿತಿದ್ದಾರೆ. ಯಾರು ಈ ಮುಕ್ತಿದಾತ? ಪಾಪ ಹೇಳ್ತಾರೆ, ನಿಮ್ಮಿಂದನೇ ನಾನು ಎಲ್ಲರಿಗೂ ಮುಕ್ತಿಯನ್ನ ಕೊಡ್ತೀನಿ, ನಿಮ್ ಮೂಲಕ. ಅದ್ರಿಂದ ನಾವು ಮಾಸ್ಟರ್ ದಾತ ಅಲ್ವಾ, ಮುಕ್ತಿಯನ್ನ ಕೊಡುವಂಥವ್ರು. ನಾವು ಫಸ್ಟ್ ನಮ್ಮೊಳಗ್ ನೋಡ್ಬೇಕಾಗಿದೆ, ನಾನೆಷ್ಟು ತಮೋಗುಣಿ ವಾತಾವರಣದಿಂದ ಮುಕ್ತ ಆಗಿದ್ದೇನೆ, ತಮೋಗುಣಿ ಸಂಸ್ಕಾರದಿಂದ ಎಲ್ಲಿವರೆಗೂ ಮುಕ್ತ ಆಗಿದ್ದೀನಿ. ನಮ್ಮೊಳಗಡೆ ಏನ್ ಸಂಕಲ್ಪ ನಡೆಯುತ್ತೆ, ಆ ಸಂಕಲ್ಪ ವಿಕಲ್ಪ ಆಗ್ಬಾರ್ದು. ವಿಕಲ್ಪ ಆದ್ರೆ ಅದು ತಮೋ ಪ್ರಧಾನದ ನಿಶಾನೆ ಆಗಿದೆ. ಸಂಗಮದ ಅರ್ಥನೇ ಆಗಿದೆ. ಆದ್ರಿಂದ ನಮ್ಮ ಸಂಕಲ್ಪವನ್ನು ಚೆಕ್ ಮಾಡ್ಕೋಬೇಕು. ವಿಕಲ್ಪ ಬರ್ತಿಲ್ಲ ತಾನೆ? ವ್ಯರ್ಥ ಸಂಕಲ್ಪ ಬರ್ತಿಲ್ಲ ತಾನೆ?
ವ್ಯರ್ಥ ಸಂಕಲ್ಪಗಳಿಂದ ಮುಕ್ತರಾಗೋದು, ಮತ್ತೆ ಸದಾ ಬಾಬಾ ಅವರ ಕಾರ್ಯದಲ್ಲಿ ನೆನಪಲ್ಲಿ ಬ್ಯುಸಿಯಾಗಿ ಇಟ್ಕೊಳ್ಳೋದು, ಸಂಸ್ಕಾರ ಪರಿವರ್ತನೆಯ ಕಾರ್ಯದಲ್ಲಿ ಬ್ಯುಸಿಯಾಗಿ ಇಟ್ಕೊಳ್ಬೇಕು ಅದನ್ನ. ಇಲ್ಲ ಅಂದ್ರೆ ಯಾಕೆ, ಏನು, ಹೇಗೆ ಅನ್ನೋ ಪ್ರಶ್ನೆಗಳು ಬರ್ತಾ ಇರುತ್ತೆ. ಮನಸ್ ಸೈಲೆನ್ಸ್ ಅಲ್ಲಿಲ್ಲ. ಯಾಕೆ ಸೈಲೆನ್ಸ್ ಅಲ್ಲಿಲ್ಲ? ಅವರೊಳಗಡೆ ವ್ಯರ್ಥ ಸಂಕಲ್ಪ ನಡೀತಾ ಇರುತ್ತೆ. ದಾದಿನೂ ತಿಳಿಸ್ತಿದ್ರು, ಇದರಿಂದ ಮುಕ್ತ ಆಗ್ಬೇಕು. ಅವ್ಯಕ್ತ ಮಾಸದಲ್ಲಿ ನಮ್ಮ ಮನ್ಸಿನ ಟೈಮ್ ಟೇಬಲ್ ಮಾಡ್ಕೋಬೇಕು. ಎಕ್ಸ್ಟರ್ನಲ್ ಟೈಮ್ ಟೇಬಲ್ ಎಲ್ಲರೂ ಮಾಡ್ತಾರೆ, ಆದ್ರೆ ಮನ್ಸನ್ ಹೇಗ್ ಬ್ಯುಸಿ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ನೋಡ್ಬೇಕು. ಮಾಸ್ಟರ್ ಸರ್ವಶಕ್ತಿವಾನ್ ತಂದೆ ಸಮನ ಎಷ್ಟ ಆಗಿದ್ದೀನಿ, ವಿಕರ್ಮಗಳನ್ನ ಎಷ್ಟು ವಿಜಯ ಪಡೆದಿದ್ದೀನಿ, ವಿಕಲ್ಪ ವ್ಯರ್ಥ ಸಂಕಲ್ಪ ನಾನೆಷ್ಟು ಮುಕ್ತ ಆಗಿದ್ದೀನಿ. ನಂದು ಅಂತ ತಿಳ್ಕೊಂಡ್ ಅದನ್ನ ನಡ್ಸಿದ್ರೆ ಏನಾಗತ್ತೆ? ವ್ಯರ್ಥವನ್ನ, ಹಳೇದನ್ನ, ಅದ್ರ ಅನುಸಾರ ಅದು ನಡೀತಾ ಇರತ್ತೆ. ಅದಕ್ಕೂ ಕಾರಣ ಏನು? ಸ್ವಯಂನ ಟ್ರಸ್ಟಿ ಅಂತ ತಿಳ್ಕೋಬೇಕು. ನನ್ ಜೀವನಕ್ಕೂ ನಾನ್ ಟ್ರಸ್ಟಿ ಆಗಿದ್ದೀನಿ, ಗೃಹಸ್ಥಿ ಅಲ್ಲ. ಗೃಹಸ್ಥಿ ಅಂತ ತಿಳ್ಕೊಳ್ಳೋದ್ರಿಂದ ನಂದು ಅನ್ನೋದ್ರಿಂದ ಮುಕ್ತ ಆಗಕ್ಕೆ ನಾನು ಟ್ರಸ್ಟಿ ಅಂತ ತಿಳ್ಕೊಂಡಿರ್ಬೇಕು. ನನ್ ಜೀವನಕ್ಕೂ ನಾನ್ ಟ್ರಸ್ಟಿ ಆಗಿದ್ದೀನಿ. ಬಾಬಾ ಅವ್ರ ಸೇವೆ ಇದಾಗಿದೆ, ಬಾಬಾ ಇಟ್ಟಿದ್ದಾರೆ, ನಾನ್ ಸೇವಾ ಆಡ್ತಾ ಇದ್ದೀನಿ. ಬಾಬಾ ಹೆಂಗ್ ನಡೆಸ್ತಾರೋ ಹಂಗ್ ನಾನ್ ಮಾಡ್ತೀನಿ. ನಂದು ಅನ್ಕೊಳ್ಳೋದ್ರಿಂದ ಮೋಹ ಬರುತ್ತೆ. ನಷ್ಟ ಮೋಹ ಸ್ಮೃತಿ ಸ್ವರೂಪ ಆಗುವಂತ ಸಮಯ ಇದು. 18 ಜನವರಿ ಅಂದ್ರೆ ನಾನು ಎಲ್ಲಿವರೆಗೂ ನಷ್ಟ ಮೋಹ ಸ್ಮೃತಿ ಸ್ವರೂಪ ಆಗಿದ್ದೀನಿ. ಅದಕ್ಕೋಸ್ಕರ ಸದಾ ಏನ್ ಅನ್ಕೋಬೇಕು? ನಷ್ಟ ಮೋಹ ಆಗೋದಕ್ಕೆ ಎಲ್ಲ ಬಾಬಾ ಅವ್ರು, ನಾನು ಕೇವಲ ನಿಮಿತ್ತ ಅಷ್ಟೇ, ಟ್ರಸ್ಟಿ ಆಗಿದ್ದೀನಿ. ಹೇಗೆ ಬಾಬಾ ನಡೆಸ್ತಾರೆ ನಾನ್ ನಡಿಬೇಕು. ಏನೇನ್ ಕಾರ್ಯ ನನ್ನಿಂದ ಮಾಡಿಸ್ತಾರೋ ಬಾಬಾ, ಮಾಡಿಸ್ತಾರೆ ಬಾಬಾ, ನಾನ್ ನಿಮಿತ್ತ ಆಗಿದ್ದೀನಿ. ಈ ಸ್ಟೇಜ್ ಅಲ್ಲಿ ಎಷ್ಟುವರೆಗೂ ನಾವಿರ್ತೀವಿ, ಆಗ್ಲೇ ನಾವು ಗೃಹಸ್ಥಿತನದಿಂದ ಮುಕ್ತರಾಗ್ತೀವಿ. ಇಡೀ ಪ್ರಪಂಚ ಏನಿದೆ ಗೃಹಸ್ಥ ವ್ಯವಹಾರದಲ್ಲಿ ಎಷ್ಟು ಕಷ್ಟ ಪಡ್ತಾರೆ, ತಿಳ್ಕೊಳ್ತಾರೆ ಈ ಗೃಹಸ್ಥವನ್ನ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡ್ಬೇಕು ಅಂತ. ಆದ್ರೆ ಎಲ್ಲಿ ಹೋಗ್ತಾರೆ? ಹೆಂಗ್ ಹೋಗೋದು? ಅದರಿಂದ ಅವ್ರ ವೈಬ್ರೇಷನ್ ಇಂದ ಶಕ್ತಿ ಕೊಡ್ಬೇಕು. ನಾನ್ ಗೃಹಸ್ಥಿ ಅಲ್ಲ, ನಾನ್ ಟ್ರಸ್ಟಿ ಆಗಿದ್ದೀನಿ. ಈ ಸಂಕಲ್ಪ ನಮ್ಮಿಂದ ನಾವು ಗೃಹಸ್ಥತನದಿಂದ ಮುಕ್ತರಾಗ್ತೀವಿ. ಆ ವೈಬ್ರೇಷನ್ ಬೇರೆಯವ್ರಿಗೂ ಹೋಗುತ್ತೆ. ಅದರಿಂದ ಇದನ್ನ ಸ್ಟ್ರಾಂಗ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ನಾನ್ ಗೃಹಸ್ಥಿ ಅಲ್ಲ, ನಾನ್ ಇದರಿಂದ ಮುಕ್ತ ಆಗ್ಬೇಕು. ಎರಡನೇದು ದಾದಿ ತಿಳಿಸ್ತಿದ್ರು, ಅನೇಕರಿಗೆ ಪರಚಿಂತನೆ ನಡೆಯುತ್ತೆ ಹಾಗೂ ಪರಮತ. ಯಾವಾಗ್ಲೂ ಬುದ್ಧಿ ಕಣ್ಣು ಬೇರೆಯವ್ರನ್ನೇ ನೋಡ್ತಾ ಇರುತ್ತೆ. ಸ್ವದರ್ಶನ ಅಂದ್ರೇನೆ ತನ್ನ ಆತ್ಮನನ್ನ ನೋಡ್ಬೇಕು. ಅದ್ರ ಬದಲು ಬೇರೆಯವ್ರನ್ನೇ ನೋಡ್ತಾ ಇರೋ ಕಾರಣ ಅದು ಪರದರ್ಶನ ಆಗ್ಬಿಡುತ್ತೆ.
ಪರದರ್ಶನೆ ಆಗೋ ಕಾರಣ ಪರಚಿಂತನೆ ನಡೀತಾ ಇರತ್ತೆ. ಬೇರೆಯವ್ರ ಮೇಲೆನೆ ಸದೈವ ಚಿಂತನೆ ನಡೀತಾ ಇರುತ್ತೆ. ಸುದರ್ಶನ್ ಚಕ್ರ ತಿರುಗ್ಬೇಕಾದ್ರೆ ಸ್ವದ್ ಮೇಲೆ ಚಿಂತನೆ ನಡೆಯುತ್ತೆ, ಇಲ್ಲ ಅಂದ್ರೆ ಬೇರೆಯವ್ರ ಮೇಲೆ ನಡೆಯುತ್ತೆ. ಪರಮತ ಅಂದ್ರೆ ಮಾಯೆ ಮತ. ಪರಮತ ಇರಬಾರ್ದು, ಶ್ರೀಮತದಂತೆ ನಡಿಬೇಕು. ಬುದ್ಧಿಯನ್ನ ಸ್ವಚಿಂತನೆ ಮಾಡ್ಬೇಕು, ಸ್ವದರ್ಶನ ಚಕ್ರಧಾರಿ ಆಗ್ಬೇಕು. ಆಗ್ಲೇನೆ ಶುದ್ಧ ವೈಬ್ರೇಷನ್ ಅನ್ನ ನಾವು ವೈಬ್ರೇಟ್ ಮಾಡ್ಬೋದು. ಈ ಶುದ್ಧ ವೈಬ್ರೇಷನ್ ಇಂದ ಏನಾಗತ್ತೆ, ಬೇರೆಯವರು ಪರದರ್ಶನದಿಂದ ಮುಕ್ತರಾಗ್ಬೋದು. ನಾವೇ ಮುಕ್ತರಾಗಿಲ್ಲ ಅಂದ್ರೆ ಬೇರೆಯವ್ರನ್ನ ಮಾಡ್ಲಿಕ್ಕಾಗಲ್ಲ. ಇದಕ್ಕೆಲ್ಲ ಕಾರಣ ದೇಹ ಬಾನ ಆಗಿದೆ. ಇದರಿಂದ ನಾವೆಷ್ಟು ಮುಕ್ತರಾಗಿದ್ದೀವಿ. ದೇಹ ಹಾಗೂ ದೇಹದ ಸಂಬಂಧ, ಪದಾರ್ಥ ಏನೆಲ್ಲ ಅದರದ್ರಿದೆ, ಕರ್ಮಾತೀತ ಆಗ್ಬೋದು ಅಂದ್ರೇನೆ ಇದೆಲ್ಲದ್ರಿಂದ ದೂರ ಮನಸ್ಸನ್ನ ಬಿಲ್ಕುಲ್ ಫ್ರೀ ಆಗಿಡ್ಬೇಕು. ಒಬ್ಬ ತಂದೆ ಬಿಟ್ರೆ ಬೇರೆ ಯಾರಿಲ್ಲ. ಏನೇ ಕಾರ್ಯ ಮಾಡ್ತೀವಿ ಅಂದ್ರೆ ಒಬ್ಬ ಬಾಬೋರ್ಗೋಸ್ಕರ ಮಾಡ್ಬೇಕು. ಏನೆಲ್ಲ ಮಾಡ್ತೀವಿ ದೇಹದಾರಿಗಲ್ಲ, ಮನ್ಸಲ್ಲಿ ಬರ್ಬೇಕು ನಾನೊಬ್ಬ ತಂದೆಗೋಸ್ಕರ ಮಾಡ್ತಿದ್ದೀನಿ ಅಂತ. ಹೃದಯದ ಪ್ರೀತಿ ಬಾಬೋರ್ಗೋಸ್ಕರ. ನಮ್ಮ ದೇಹ ಬಾನದ ಕಾರಣ ಬೇರೆಯವ್ರನ್ನು ಬಂಧನದಲ್ಲಿ ತರ್ತೀವಿ ಅಂದಾಗ ನಾವ್ ಹೆಂಗೆ ಮುಕ್ತಿಯನ್ನ ಕೊಡ್ಬೋದು ಬೇರೆಯವ್ರಿಗೆ? ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇಂದ್ರಿಯ ವಶರಾಗ್ಬಾರ್ದು, ಅದ್ರಿಂದ ಮುಕ್ತರಾಗ್ಬೇಕು. ಕಣ್ಣು ಹೋಗುತ್ತೆ ಅಂದ್ರೆ ಬುದ್ಧಿನೂ ಹೋಗುತ್ತಲ್ಲ, ಅದರ ಬಂಧನದಲ್ಲಿ ಬಂದ್ಬಿಡ್ತೀವಿ ಆಗ. ಇಂದ್ರಿಯ ಸುಖದಿಂದ ಅದಕ್ಕೆ ದೂರ ಇರ್ಬೇಕು. ಅವ್ಯಕ್ತ ಸ್ಟೇಜ್ ಅದರಿಂದ ಬರುತ್ತೆ. ಊಟ ನೋಡ್ತೀವಿ ಟೇಸ್ಟಿ ಆಗಿದೆ ಅಂದ್ರೆ, ಇನ್ನೊಂದು ಫೀಕಾ ಆಗಿದ್ರೆ ಟೇಸ್ಟ್ ನೋಡ್ತಾ ಇರುತ್ತೆ ನಾಲ್ಗೆ, ಬುದ್ಧಿನೂ ಅದ್ರಲ್ಲಿ ಬಂದ್ಬಿಡುತ್ತೆ. ಆಗ ಅವ್ಯಕ್ತ ಸ್ಟೇಜ್ಗೆ ಹೆಂಗ್ ಹೋಗೋದು? ಇಂದ್ರಿಯ ಸುಖಗಳಿಂದ ನಾವು ಮುಕ್ತರಾದಾಗ್ಲೇನೆ ಅತೀಂದ್ರಿಯ ಸುಖದ ಅನುಭವ ಆಗತ್ತೆ. ಶಿವ ಬಾಬನ ಹತ್ರ ಸರ್ವ ಸಂಬಂಧಗಳಿಂದ ಬಾಬಾ ಅವ್ರ ಸಂಬಂಧವನ್ನ ಹೇಗೆ ನಾವು ಅನುಭವ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ ಅಂದಾಗ ಮನ್ಸ್ ಎಷ್ಟು ಎಂಜಾಯ್ ಮಾಡುತ್ತೆ ಎಲ್ಲ ಸಂಬಂಧಗಳನ್ನ. ಆಗ ಇಂದ್ರಿಯಗಳ ಸುಖದಿಂದ, ಇಂದ್ರಿಯಗಳಿಂದ ಸುಖ ತಗೊಳ್ಳೋದ್ರಿಂದ ನಾವು ಮುಕ್ತರಾಗ್ತೀವಿ. ಯಾವಾಗ ಈ ಸ್ಟೇಜ್ ಬರುತ್ತೆ ಆಗ ಬೇರೆಯವ್ರಿಗೂ ಬಾಬಾ ಅವ್ರ ಮೇಲೆ ನಾವು ಅವ್ರಿಗೆ ಬಲಿಹಾರಿ ಮಾಡ್ಬೋದು. ನಾವೇ ಇಂದ್ರಿಯಕ್ಕೆ ವಶ ಆದ್ರೆ
ಬಾಬಾ ಅವ್ರ ಮಾತ್ ಅವ್ರಿಗೆ ಹೇಳಿದ್ರು, ಬಾಬಾ ಅವ್ರಿಗೆ ಅವ್ರ ಬಾಬಾ ಅವ್ರ ಮೇಲೆ ಅವ್ರಿಗೆ ಅಟ್ರಾಕ್ಷನ್ ಬರಲ್ಲ. ಯಾಕೆಂದ್ರೆ ನಮ್ಮ ಅಟ್ರಾಕ್ಷನ್ ಬಾಬಾ ಅವ್ರ ಮೇಲಿಲ್ಲ, ಇಂದ್ರಿಯಗಳ ಸುಖದ ವಶದಲ್ಲಿ ಬಂದ್ಬಿಟ್ಟಿರ್ತೀವಿ. ಅದಕ್ಕೆ ಬಾಬಾ ಅವ್ರು ಹೇಳ್ತಾರೆ, ಅದ್ರಿಂದನೂ ಮುಕ್ತರಾಗಿ. ಅತೀಂದ್ರಿಯ ಸುಖದ ಅನುಭವ ಮಾಡ್ತಾ ಇರ್ಬೇಕು. ಸೂಕ್ಷ್ಮದಲ್ಲಿ ಮಾಯೆ ಜಾಲ ಅಂತ ಹೇಳಿದ್ರಲ್ಲ, ಮಾಯೆ ಜಾಲ ಏನು, ಬಹಳ ಸೂಕ್ಷ್ಮ. ಪ್ರತಿಯೊಬ್ಬ ವ್ಯಕ್ತಿ, ಸಣ್ಣವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು, ಅವ್ರ ವಶ ಆಗ್ಬಿಟ್ಟಿದ್ದಾರೆ. ನನ್ನ ಹೆಸರು ಬರ್ಬೇಕು, ನನ್ಗ್ ರೆಸ್ಪೆಕ್ಟ್ ಕೊಡ್ಬೇಕು, ನಾನ್ ಮಹಿಮೆ ಮಾಡ್ಬೇಕು, ಆತರ ನಂದು ಮಾನ್ ಶಾನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇದು ಬಹಳ ಸೂಕ್ಷ್ಮ ಮಾಯೆ ಆಗಿದೆ. ಸಂಕಲ್ಪಗಳು ಬರುತ್ತೆ ಇದ್ರ ಬಗ್ಗೆ. ಇದರಿಂದ ಬಿಡುಗಡೆ ಆಗೋದ್ ಕಷ್ಟ ಅನ್ಸತ್ತೆ. ವಾಸ್ತವದಲ್ಲಿ ಯಾರ ಹೆಸರು ಪ್ರಸಿದ್ಧಿ ಆಗ್ಬೇಕು? ಭಕ್ತರು ಶಿವಬಾಬನ್ಗೆ ನಾಮರೂಪದಿಂದ ಭಿನ್ನ ಅಂತ ಹೇಳಿದ್ರು. ಶಿವಬಾಬಾ ಹಿಂಗ್ ಹೇಳಲ್ಲ, ನಂದೇ ಹೆಸರು ಬರ್ಬೇಕು ಅಂತ. ಬ್ರಹ್ಮ ಬಾಬಾ ನೋಡಿ, ಅವ್ರು ಯಾವ ಮಾನ್ ಶಾನ್ ವಶಕ್ ಬಂದಿಲ್ಲ. ನಾವು ನಮ್ಮ ಮಾನ್ ಶಾನ್ ಇಂದ ನ್ಯಾರ ಆಗಿದ್ದು, ಬಾಬಾ ಏನ್ ಸ್ವಮಾನ ಕೊಟ್ಟಿದ್ದಾರೆ, ಆ ಸ್ವಮಾನದ ಸ್ಥಿತಿಯಲ್ಲಿ ಎಲ್ಲಿವರೆಗೂ ನಾವಿರಲ್ಲ, ಅಲ್ಲಿವರೆಗೂ ನಾವ್ ಈ ಮಾನ್ ಶಾನಿಂದ ಮುಕ್ತ ಆಗಕ್ಕಾಗಲ್ಲ. ಶರೀರದ ಬಂಧನದಿಂದನೂ ಮುಕ್ತ ಆಗೋದ್ರ ಬಗ್ಗೆ ಹೇಳಿದ್ರು. ಅದರ ಸ್ವಭಾವ ಸಂಸ್ಕಾರದಿಂದ ಮುಕ್ತರಾಗ್ಬೇಕು. ಶರೀರವನ್ನ ಹೇಗ್ ನಡೆಸ್ಬೇಕು, ಹಳೆಯ ಸಂಸ್ಕಾರಗಳ ವಶದಲ್ಲಿ ಬಂದು ನಡೆಸಬಾರ್ದು. ಅದರಿಂದ ಮುಕ್ತರಾಗಿ ಬಾಬಾ ಅವರ ಸಂಸ್ಕಾರಗಳ ಅನುಸಾರ, ಬಾಬಾ ಅವ್ರು ಹೇಳಿರೋ ಸ್ವಭಾವದ ಅನುಸಾರ ಶರೀರ ನಡೆಸ್ಬೇಕು. ಬಾಹರ್ಮುಖತೆಯಲ್ಲಿದ್ರೆ ಸದೈವ ಹೊರಗಿನ ಸಮಾಚಾರಗಳಲ್ಲೇ ಇರ್ತೀವಿ. ಬಾಬಾ ಏನ್ ಹೇಳ್ತಾರೆ, ಅಂತರ್ಮುಖತೆಯಲ್ಲಿರಿ, ಕಡಿಮೆ ಮಾತಾಡಿ. ಸಾಧಾರಣ ಮಾತುಗಳು ಸಮಯಾನುಸಾರ ಒಳ್ಳೇದಲ್ಲ. ಮಾತುಗಳ ಬಗ್ಗೆ ಏನ್ ಡೈರೆಕ್ಷನ್ ಕೊಟ್ರು, ಆ 18 ಪಾಯಿಂಟ್ಸ್ ಅಲ್ಲಿ ಅದನ್ನ ಫಾಲೋ ಮಾಡ್ಬೇಕಾಗಿದೆ. ಮಹಾಪಾಪದಿಂದ ಮುಕ್ತರಾಗೋದ್ರ ಬಗ್ಗೆ ಹೇಳಿದ್ರು. ನಾನು ಪೂಜ್ಯ ಆತ್ಮ, ನಾನು ಪೂಜ್ಯ ಆತ್ಮ. ದೈಹಿಕ ದೃಷ್ಟಿಯಿಂದ ನೋಡಿದ್ರೆ ಇದು ಮಹಾಪಾಪ ಆತ್ಮ ಆಗೋದು. ದೈಹಿಕ ದೃಷ್ಟಿಯಿಂದ ನೋಡ್ಬಾರ್ದು.
ಬೇರೆಯವ್ರ ಮೇಲೆ ದೋಷಿ ಮಾಡಿ ನಾವು ಹುಡುಗಾಟಿಕೆಯಲ್ಲಿ ಬರಬಾರ್ದು. ನಮ್ ದೃಷ್ಟಿ ಪವಿತ್ರವಾಗಿರ್ಬೇಕು. ಅದ್ರಿಂದ ಮುಕ್ತ ಆಗ್ಬೇಕು. ನಾನು ಪೂಜ್ಯ ಆತ್ಮ ಅಂದಾಗ ಎಲ್ಲರನ್ನೂ ಆ ಒಂದು ಪೂಜ್ಯ ಆತ್ಮಿಕ ದೃಷ್ಟಿಯಿಂದ ನೋಡ್ಬೇಕಾಗಿದೆ. ಇದ್ರಲ್ಲಿ ಹುಡುಗಾಟಿಕೆ ಇರಬಾರ್ದು. ಹುಡುಗಾಟಿಕೆಯಿಂದ ದೂರ ಇರ್ಬೇಕು. ಹದ್ದಲ್ ಸಿಕ್ಕಾಕ್ ಹೋಗ್ಬಾರ್ದು. ಬೇಹದ್ದಿನ ಸೇವೆಗೆ ಟೈಮ್ ಕೊಡಲ್ಲ. ಹದ್ದಿನ ಮಾತುಗಳಿಂದ ಮುಕ್ತರಾಗ್ಬೇಕು. ಅರ್ಧ ಗಂಟೆ ಮುಕ್ತಿಯ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. 18 ಪಾಯಿಂಟ್ಸಿನಿಂದ ಮುಕ್ತರಾಗ್ಬೇಕಂತ ಹೇಳಿದ್ರು. ದೇಹದಿಂದ ಮುಕ್ತ ಆಗ್ಬೇಕು. ನನ್ನ ಆತ್ಮ ನಿರಾಕಾರ. ಶರೀರದಿಂದ ಮುಕ್ತ. 5 ತತ್ವಗಳಿಂದ ಮುಕ್ತ. ಕರ್ಮ ಬಂಧನದಿಂದ ಮುಕ್ತ. ಮೋಹದಿಂದ ಮುಕ್ತ. ಈ ರೀತಿ ಮುಕ್ತಿಯ ಸ್ಥಿತಿಯನ್ನ ಅನುಭವ ಮಾಡ್ಬೇಕು ಈ ಯೋಗದಲ್ಲಿ. ಓಂ ಶಾಂತಿ.